ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ASVK ವ್ಲಾಗ್ಸ್. ನನ್ನ ಹೆಸರು ಅಭಿಷೇಕ್ SVK ಶೆಟ್. ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಸ್ಕ್ರ್ಯಾಂಬ್ಲರ್ ರಿವ್ಯೂ, ಡೀಟೇಲ್ ರಿವ್ಯೂನಲ್ಲಿ ಏನು ಹೇಳಿದ್ದೆ, ನೆಕ್ಸ್ಟ್ ವೀಕಲ್ಲಿ ಓನರ್ಶಿಪ್ ರಿವ್ಯೂ ಅಂತ. ಸೊ ಇವತ್ತು ಓನರ್ ಇಲ್ಲೇ ಇದ್ದಾರೆ, ವಿನಯ್ ಅಂತ. ನನ್ನ ಬ್ರದರ್ ಇನ್ ಲಾ ಭಾವ. ಹಾಯ್, ವೆಲ್ಕಮ್ ವಿನಯ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೊಸ ಬೈಕು ಹೇಗೆ ಅನ್ನಿಸ್ತಿದೆ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಬೈಕ್, ತುಂಬ ಚೆನ್ನಾಗಿದೆ ಬೈಕು. ಸೊ ನೋ ರಿಗ್ರೆಟ್ಸ್, ನಥಿಂಗ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಬೈಕ್. ಸೂಪರ್. ಅದು ಒಂದು ಫಸ್ಟ್ ಪಾಸಿಟಿವ್ ನೋಟ್. ರಿಗ್ರೆಟ್ಸ್ ಇಲ್ಲ ಅಂತಂದ್ರೆ ತೊಗೊಂಡಾದ್ಮೇಲೆ ಅದು ಮೇಯ್ನ್ ಇಂಪಾರ್ಟೆಂಟು. ಹಾಗೆಯೇ ಈ ವಿಡಿಯೋನಲ್ಲಿ ನಾನು ಮೇಯ್ನಾಗಿ ಏನೇನು ಪ್ರೋಸು ಕಾನ್ಸು ಮತ್ತು ಕಾನ್ಸ್ ಇತ್ತು ಅಂದರೆ ಅದನ್ನ ಹೇಗೆ ಓವರ್ಕಮ್ ಮಾಡೋದು, ಇದ್ರ ಡೀಟೇಲ್ಸ್ ಎಲ್ಲ ಕೇಳ್ತಾ ಹೋಗ್ತೀನಿ. ಮೇಯ್ನಾಗಿ ಓನರ್ಶಿಪ್ ರಿವ್ಯೂನಲ್ಲಿ ಫಸ್ಟ್ ಕ್ವಶನ್ ಕೇಳೋದು, ಇದೇ ಗಾಡಿ ಯಾಕೆ? ಸೊ ನಾನು ಕೇಳ್ತೀನಿ, ಇದೇ ಗಾಡಿ ಯಾಕೆ? ಇದೇ ಗಾಡಿ ಯಾಕೆ ಅಂತಂದರೆ, ನಾನು ಬೈಕ್ ತೊಗೊಳ್ಳೋವಾಗ ಐ ಥಾಟ್ ಅ ಲಾಟ್. ಸಾಕಷ್ಟು ನಿಮ್ಮ ಥರ ವ್ಲಾಗರ್ಸ್ ರಿವ್ಯೂಸ್ ಎಲ್ಲ ನೋಡಿದೆ. ಬಟ್ ಅದೊಂದೇ ಸಾಲದು ಅಂತಂದ್ಬಿಟ್ಟು ಟೆಸ್ಟ್ ರೈಡ್ಗಳಿಗೂ ಹೋಗಿದ್ದೆ. ಸೊ ಮೇಯ್ನ್ ಒಂದು ಬೈಕ್ ಪರ್ಚೇಸ್ ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ವಾಟ್ ಈಸ್ ಟ್ರೆಂಡಿಂಗ್, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ ರಿವ್ಯೂಸ್ ಚೆನ್ನಾಗಿದೆ, ಇದಕ್ಕಿಂತ ನಮ್ಮ ಪರ್ಪಸ್ ಏನು ಅನ್ನೋದು ಇಂಪಾರ್ಟೆಂಟ್ ಬೈಕ್. ಸೊ ನನಗೆ ಮೇಯ್ನ್ ಫೋಕಸ್ ಇದ್ದಿದ್ದು, ಐ ವಾಂಟೆಡ್ ಅ ಬೈಕ್ ವಿಚ್ ಕ್ಯಾನ್ ಡೂ ಎವ್ರಿಥಿಂಗ್. ಬಿಕಾಸ್ ನಾನು ಹಾರ್ಡ್ ಕೋರ್ ಅಡ್ವೆಂಚರ್ಗೆ ಹೋಗಬೇಕು ಅದು ಇದು ಅನ್ನೋ ಥರ ಇಲ್ಲ. ಬಟ್ ಐ ಲವ್ ಟ್ರಾವ್ಲಿಂಗ್. ಸೊ ನನಗೆ ಸೋಲೋ ರೈಡ್ಸ್ಗೆ ಹೋಗೋದು, ಐ ಪ್ರಿಫರ್ ಸೋಲೋ ರೈಡ್ಸ್. ಸೊ ರೈಡ್ಸ್ಗೆ ಹೋಗೋದು ಅದು ಇದು ಅಂತಲ್ಲ. ಸೊ ಐ ವಾಂಟೆಡ್ ಅ ಬೈಕ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್ ಫಾರ್ ಮೈ ಡೈಲಿ ಕಮ್ಯೂಟ್. ಬಿಕಾಸ್ ನಾನು ಆಫೀಸಿಗೆ ಬೈಕಲ್ಲೇ ಟ್ರಾವೆಲ್ ಮಾಡೋದು. ಅದ್ರ ಜೊತೆಗೆ ಐ ವಾಂಟೆಡ್ ಸಮಥಿಂಗ್ ವಿಚ್ ವಿಲ್ ಬಿ ವೆರಿ ಸೇಫ್, ವೆರಿ ಗುಡ್, ವೆರಿ ಕಂಫರ್ಟಬಲ್ ಆನ್ ಹೈವೇಸ್. ಅದ್ರ ಜೊತೆ ಆಫ್ ರೋಡ್ ಕೇಪಬಿಲಿಟೀಸು ಇರಬೇಕು. ಸೊ ದೀಸ್ ವರ್ ಮೈ ರಿಕ್ವೈರ್ಮೆಂಟ್. ಸೊ ಆಲ್ ಪರ್ಪಸ್ ಬೈಕ್ ಅಂತ ನೋಡ್ತಿದ್ದೆ. ಸೊ ಇದರಲ್ಲಿ ನೋಡಿದಾಗ ಅಡ್ವೆಂಚರ್ ಅನ್ನೋದು ಇಸ್ ಅ ವೆರಿ ಬಿಗ್ ಥಿಂಗ್. ನಾಟ್ ಎವ್ರಿ ಬೈಕ್ ವಿಲ್ ಬಿ ಕಂಫರ್ಟಬಲ್ ಫಾರ್ ಅಡ್ವೆಂಚರ್. ಸೊ ಅದರಿಂದ ಆ ಪಾಯಿಂಟ್ ಆಫ್ ವ್ಯೂನಲ್ಲೂ ನೋಡಿದಾಗ ನನಗೆ ಮೇಜರಾಗಿ 3 ಬೈಕ್ ಇದೆ ಈಗ. ಒನ್ ಇಸ್ ಸ್ಕ್ರ್ಯಾಂಬ್ಲರ್ 400X, ಆಮೇಲೆ ಹಿಮಾಲಯನ್ ಇದೆ, ಆಮೇಲೆ ಡ್ಯೂಕ್ ಇದೆ, ಡ್ಯೂಕ್ ಅಡ್ವೆಂಚರ್ ಇದೆ. ಇದು 3ರಲ್ಲಿ ತೊಗೊಂಡಾಗ ಐ ಸ್ಟಾರ್ಟೆಡ್ ಮೇಕಿಂಗ್ ಪಾಯಿಂಟ್ಸ್. ಅದರಲ್ಲಿ ಸಿಟಿನಲ್ಲಿ ಯಾವ್ದು ಕಂಫರ್ಟಬಲ್ಲು ಅಂತ ನೋಡಿದಾಗ, ಡ್ಯೂಕಲ್ಲಿ ನಿಮಗೆ ಗೇರ್ಸ್ ತುಂಬ ಶಿಫ್ಟ್ ಮಾಡ್ತಾ ಇರಬೇಕು. ಲೋವರ್ ಎಂಡ್ ಟಾರ್ಕ್ ಒಂದು ಸ್ವಲ್ಪ ಕಷ್ಟ ಆಯಿತು. ನಾನು ಟೆಸ್ಟ್ ಡ್ರೈವ್ಗೆ ಹೋದಾಗ ಪದೇ ಪದೇ ಗೇರ್ ಶಿಫ್ಟ್ ಮಾಡ್ತಾ ಇರಬೇಕು. ಸ್ಪೀಡ್ ವೈಸ್ ನಥಿಂಗ್ ಕ್ಯಾನ್ ಬೀಟ್ KTM. ಬಟ್ ಅಟ್ ದ ಸೇಮ್ ಟೈಮ್ ಸಿಟಿನಲ್ಲಿ ಅಷ್ಟು ಕಂಫರ್ಟಬಲ್ ಅಂತ ನನಗನ್ನಿಸಲಿಲ್ಲ. ಐ ನಾಟ್ ಟಾಕಿಂಗ್ ಅಬೌಟ್ KTM ಆಸ್ ಅ ಬೈಕ್, ಇಟ್ ಈಸ್ ಜಸ್ಟ್ ಮೈ ನನ್ನ ಪರ್ಸ್ನಲ್ ವ್ಯೂ ಅದು. ಸೊ KTM ಒಂದು ಸ್ವಲ್ಪ ಸಿಟಿನಲ್ಲಿ ಒಂಚೂರು ಕಷ್ಟ ಅನ್ನಿಸ್ತು. ಹಿಮಾಲಯನ್ ಅಗೇನ್ ದಟ್ಸ್ ಅ ಬಿಗ್ ಎಲಿಫೆಂಟ್. ಸೊ ಸಿಟಿ ರೈಡ್ಸಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಇವೊಂದು ಅಡ್ವೆಂಚರ್ ಇಟ್ ಇಸ್ ಬೆಸ್ಟ್. ನಾನು ಆಲ್ರೆಡಿ ಹೇಳ್ದಂಗೆ ಐ ಆಮ್ ನಾಟ್ ಇನ್ ಟು ಹಾರ್ಡ್ ಕೋರ್ ಅಡ್ವೆಂಚರ್. ಸೊ ನನಗೆ ಐ ವಾಂಟ್ ಟು ಬೈ ಸಮಥಿಂಗ್ ವಿಚ್ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ಒನ್. ಸೊ ಅದರಿಂದ ಆಲ್ ಇನ್ ಒನ್ ಬೈಕ್ ಅಂತ ನೋಡಿದಾಗ ಐ ಗಾಟ್ ದಿಸ್ ಆ್ಯಂಡ್ ಐ ಫೆಲ್ ಇನ್ ಲವ್ ವಿತ್ ದಿಸ್ ಬೈಕ್ ದ ಮೊಮೆಂಟ್ ಐ ಸಾ ಇಟ್. ಪ್ರೈಮರಿ ಲುಕ್ ನೋಡ್ಬೋದು, ಇಟ್ ಈಸ್ ಸೋ ಗುಡ್, ಸೋ ವೆಲ್ ಬಿಲ್ಟ್, ಫಿನಿಶಿಂಗ್, ಕ್ವಾಲಿಟಿ, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಫಸ್ಟ್ ಟೆಸ್ಟ್ ರೈಡಲ್ಲೇ ಐ ಫೆಲ್ ಇನ್ ಲವ್ ವಿತ್ ದಿಸ್ ಬೈಕ್. ಸೊ ಐ ಥಾಟ್ ದಿಸ್ ಇಸ್ ಇಟ್ ಫಾರ್ ಮೀ. ಸೊ ಗುಡ್. ಹಾಗಾದರೆ ಸಾಕಷ್ಟು ರಿಸರ್ಚ್ ಮಾಡಾಗಿದೆ. ಎಸ್, ಸಾಕಷ್ಟು ರಿಸರ್ಚ್ ಮಾಡಿ ಟೆಸ್ಟ್ ರೈಡ್ಗಳಿಗೆಲ್ಲ ಹೋಗಿ ಅಲ್ಲಿರೋ ಸೇಲ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ, ವಾಟ್ ಆರ್ ಪ್ರೋಸ್, ವಾಟ್ ಆರ್ ದ ಕಾನ್ಸ್ ಇನ್ ದಿಸ್ ಅಂತ ನೋಡಿ, ದ ಪ್ರೋಸ್ ವರ್ ಅ ಲಾಟ್ ವೆನ್ ಕಂಪೇರ್ಡ್ ಟು ದ ಕಾನ್ಸ್. ಹಾಗಾಗಿ ಕಾನ್ಸಲ್ಲಿ ಒಂದು ಸ್ವಲ್ಪ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಬೈಕಲ್ಲೂ ಅದೊಂದು, ನಾವು ಯಾವುದೇ ಬೈಕ್ ಅಂತ ನೋಡಿದ್ರು ನೋ ಬೈಕ್ ಇಸ್ ಪರ್ಫೆಕ್ಟ್. ನಿಮಗೆ ಆ ಬೈಕ್ ಹೇಗೆ ಸೂಟ್ ಆಗುತ್ತೆ, ನಿಮ್ಮ ಪರ್ಪಸ್ಗೆ ಹೇಗೆ ವರ್ಕೌಟ್ ಆಗುತ್ತೆ ಅದು ಅನ್ನೋದು ಮೇಜರ್ ಥಿಂಗ್. ಸೊ ಅದರಿಂದ ಐ ವೆಂಟ್ ವಿತ್ ಸ್ಕ್ರ್ಯಾಂಬ್ಲರ್, ದಿಸ್ ಬ್ಯೂಟಿಫುಲ್ ಬೈಕ್. ಹಾಗಾದರೆ ಇಷ್ಟಪಟ್ಟು ತೊಗೊಂಡಿರೋ ಬೈಕ್ ಆಗಿರೋದ್ರಿಂದ ಏನು ಇಷ್ಟ ಆಯಿತು ಅನ್ನೋದು ಮೈನ್ ಇಂಪಾರ್ಟೆಂಟ್ ಆಗುತ್ತಲ್ವಾ? ನೀವು ಬೇರೆ ಬೈಕ್ಸ್ಗೆಲ್ಲ ಕಂಪೇರ್ ಮಾಡಿದಾಗ ಇದರಲ್ಲಿ ಅಂಥದ್ದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನು ಸ್ಪೆಷಾಲಿಟಿ ಕಾಣಿಸ್ತು ತೊಗೊಳೋದಕ್ಕೆ? ಬೈಕ್ ಅಂತ ನೋಡಿದಾಗ ಎವ್ರಿ ಮಾಡೆಲ್ ಇಸ್ ಡಿಫ್ರೆಂಟ್, ಎವ್ರಿ ಬೈಕ್ ಲುಕ್ಸ್ ಡಿಫ್ರೆಂಟ್, ಎವ್ರಿ ಬೈಕ್ ಲುಕ್ಸ್ ಬ್ಯೂಟಿಫುಲ್. ಇವಾಗ ಬರ್ತಾರೋ ಬೈಕಲ್ಲಂತೂ ದ ಮೋಸ್ಟ್ ಥಿಂಗ್ ದಟ್ ನನಗೆ ತುಂಬ ಇಷ್ಟ ಆಗಿರುವಂಥ ಪಾರ್ಟ್ ಆಫ್ ದಿಸ್ ಬೈಕ್ ಇಸ್ ದಿಸ್ ಬ್ಯೂಟಿಫುಲ್ ಇಂಜಿನ್. ಇಟ್ಸ್ ರಿಫೈನ್ಡ್, ಸ್ಮೂತ್. ಇದನ್ನು ನೀವು ಓಡಿಸಿದ್ರೆ ಯು ಡೋಂಟ್ ಫೀಲ್ ಲೈಕ್ ಇಟ್ಸ್ ಬಲ್ಕಿ 400cc ಬೈಕ್ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ವೆರಿ ಲೈಟ್, ಇವನ್ ದೋ ಇಟ್ಸ್ 185 kilos. ಒಂದು ಸತಿ ಓಡಿಸಿದಾಗ ದ ಪ್ಲೆಷರ್ ದಟ್ ಇಂಜಿನ್ ಗಿವ್ಸ್ ಯು, ಇಟ್ಸ್ ಅಮೇಝಿಂಗ್ ಟು ರೈಡ್. ಸೊ ನಾವೆಲ್ಲ ಫೀಚರ್ಸು ಅದು ಇದು ಅಂತ ಎಲ್ಲ ನೋಡೋಕ್ಕೆ ಹೋದರೆ ದ ಹಾರ್ಟ್ ಆಫ್ ದ ಬೈಕ್ ಇಸ್ ಹೌ ಇಟ್ ಪರ್ಫಾರ್ಮ್ಸ್. ನಿಮ್ಗೆ ಓಡಿಸಿದಾಗ ಆ ಫೀಲ್ ಗುಡ್ ಫ್ಯಾಕ್ಟರ್ ಇದೆ ಈ ಬೈಕಲ್ಲಿ. ಸೊ ದ ಇಂಜಿನ್ ಇಸ್ ವೆರಿ ಗುಡ್, ಗೇರ್ ಬಾಕ್ಸ್ ಇಸ್ ಗುಡ್. ಸೊ ಓಡಿಸೋ ಮೇನ್ ಪರ್ಪಸ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್.
this bike will make you fall in love with it every time you ride it. So that's one part of the bike. ಸೊ ಈಗ ಆಲ್ಮೋಸ್ಟ್ ನಾನು ಓಡೋಮೀಟ್ರ್ ಚೆಕ್ ಮಾಡೋದಾದರೆ ಎಷ್ಟು ದಿನ ಆಯಿತು ತೊಗೊಂಡಿದ್ದು ಐ ಥಿಂಕ್ ಮಾರ್ಚಲ್ಲಿ ತೊಗೊಂಡಿದ್ದು. ಮಾರ್ಚಲ್ಲಿ ಆಲ್ಮೋಸ್ಟ್ ಆಲ್ರೆಡಿ 3000 ಕಿಲೋಮೀಟರ್ಸ್ ಓಡಿಸಿರೋದು. ಸೊ ಎಲ್ಲಾದರೂ ಆಫ್ ರೋಡ್ ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಪರ್ಪಸ್ ಆಫ್ ದ ಬೈಕ್ ನೀವು ತೊಗೊಂಡಿದ್ದು ಟ್ರಾವೆಲ್ ಮಾಡಿ ಆಫ್ ರೋಡ್ ಎಲ್ಲ ಥರದ್ದು ಟೆರೈನ್ಸ್ಗೂ ಅಡ್ಜಸ್ಟ್ ಆಗುವಂಥದ್ದು ಅಂತ ಹೇಳಿದೆ. ಸೊ ಅದು ಸರ್ವೈವ್ ಅಂದರೆ ಪರ್ಪಸ್ ಸರ್ವೈವ್ ಆಗಿದೆಯಾ? ಎಸ್, ಡೆಫಿನೆಟ್ಲಿ. ಡೈಲಿ ಆಫೀಸ್ಗೆ ಹೋಗ್ತೀನಿ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಇಸ್, ನನಗೆ ಫ್ಯೂ ಇಯರ್ಸ್ ಬ್ಯಾಕ್ ನಾನು ತುಂಬ ಬೈಕಲ್ಲಿ ಓಡಾಡ್ತಿದ್ದೆ. ಬಿಕಾಸ್ ಐ ವಾಸ್ ಪಾರ್ಟ್ ಆಫ್ ಒನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಲ್ಲಿಂದ ನನ್ನ ಕರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಐ ಹ್ಯಾಡ್ ಟು ಟ್ರಾವೆಲ್ ಲೈಕ್ 150-200 kilometers per day ಓಡಿಸಿ. there was a point when I started getting tailbone pain, lower back pain ಬರ್ತಿತ್ತು. ಸೊ ಆವಾಗ ಮುಂಚೆ ಇದ್ದಿದ್ದ ಬೈಕ್ ಯಾವುದು ಆಗಿದೆ? ಇದಕ್ಕೆ ಮುಂಚೆ ನನ್ನ ಹತ್ರ ಇದ್ದಿದ್ದು ಐ ಹ್ಯಾಡ್ FZ, ಯಮಹಾ FZ ಇತ್ತು. ಸೊ ಅದನ್ನು ಓಡಿಸ್ತಿದ್ದೆ. ಸಾಕಷ್ಟು ಬೈಕ್ಗಳು ಓಡಿಸಿದ್ದೀನಿ. ಸೊ ಐ ಯೂಸ್ ಟು ರೈಡ್ FZ, ಆಮೇಲೆ ಹೀರೋ ಅವ್ರದ್ದು ಒಂದು ಇಂಪಲ್ಸ್ ಅಂತ ಬರ್ತಿತ್ತು, ಅದು ಚೆನ್ನಾಗಿತ್ತು. ಸೊ ಅದನ್ನು ಓಡಿಸ್ತಿದ್ದೆ. ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ವಿ ಯೂಸ್ ಟು ಶೇರ್ ಆಲ್ ಅವರ್ ಬೈಕ್ಸ್. ಸೊ ಸಾಕಷ್ಟು ಬೈಕಲ್ಲೇ ಓಡಾಡ್ತಿದ್ದೆ. ಆ್ಯಂಡ್ ದೆರ್ ವಾಸ್ ಒನ್ ಪಾಯಿಂಟ್ ಆಫ್ ಟೈಮ್ ವೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಟೇಲ್ ಬೋನ್ ಪ್ರಾಬ್ಲಮ್, ಲೋವರ್ ಬ್ಯಾಕಲ್ಲಿ ತುಂಬ ಪೇಯ್ನ್ ಬರ್ತಾಯಿತ್ತು. ಸೊ ಡಾಕ್ಟರ್ ಟೋಲ್ಡ್ ಸ್ಟಾಪ್ ರೈಡಿಂಗ್, ಬೈಕ್ ಯೂಸೇ ಮಾಡಬೇಡಿ, ಯೂಸ್ ಮಾಡಿದ್ರೆ ನಿಮಗೆ ಟೇಲ್ ಬೋನ್ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಡೈಲಿ ಆಫೀಸ್ ಕಮ್ಯೂಟ್ಗೆ ಎವ್ರಿ ಡೇ ಕಾರ್ ತೊಗೊಂಡು ಹೋಗೋದು ಸಿಟಿ ಟ್ರಾಫಿಕಲ್ಲಿ, ಯು ನೋ ಹೌ ಇಟ್ ಇಸ್. ಸೊ ಅದರಿಂದ ಐ ಯೂಸ್ ಟು ಸ್ಟ್ರಗಲ್ ಅ ಲಾಟ್. ಈ ಬೈಕ್ ತೊಗೊಂಡ ಮೇಲೆ 4 months, ನಾಟ್ ಒನ್ ಡೇ ಐ ಫೆಲ್ಟ್ ಲೋವರ್ ಬ್ಯಾಕ್ ಪೇನ್, ಟೇಲ್ ಬೋನ್ ಪೇನ್, ನಥಿಂಗ್. ಇಟ್ಸ್ ಅಷ್ಟು ಕಂಫರ್ಟಬಲ್ ಆಗಿದೆ ಬೈಕ್. ಇದ್ರ ಸಸ್ಪೆನ್ಷನ್ ಆಗಲಿ, ಸೀಟ್ ಆದರೂ ಆಗಲಿ. ಸೊ ಆ ಥರ ಒಂದು ಕಂಡೀಷನ್ ಇರೋರಿಗೆ ಇಟ್ ಇಸ್ ಸೋ ಗುಡ್. ಸೊ ಸಿಟಿ ರೈಡ್ಸ್ ಡೈಲಿ ಕಮ್ಯೂಟ್ ಮಾಡ್ತೀನಿ. ಎವ್ರಿ ಡೇ ಮಿನಿಮಮ್ 40 kilometers ಅಂತೂ ಆಗೇ ಆಗುತ್ತೆ ಅಪ್ ಆ್ಯಂಡ್ ಡೌನ್. ನನಗೆ ಆಫೀಸ್ಗೆ ಹೋಗಿ ಬರೋಕ್ಕೆ 40 kilometers ಆಗುತ್ತೆ. ಸಿಟಿನಲ್ಲಿ ಎವ್ರಿ ಡೇ ಐ ಯೂಸ್, ಆ್ಯಂಡ್ ವೀಕೆಂಡ್ ಐ ಗೋ ಫಾರ್ ರೈಡ್ಸ್ ವೆನ್ ಎವರ್ ಟೈಮ್ ಪರ್ಮಿಟ್ಸ್. ನಾರ್ಮಲ್ ಹೈವೇಗೆ ಅಲ್ಲಿ ಇಲ್ಲಿ ಅಂತ ಸುತ್ತಮುತ್ತ ಹೈವೇಸ್ಗೆ ಹೋಗಿ ಬರ್ತೀನಿ. ಆ್ಯಂಡ್ ಐ ವಾಂಟೆಡ್ ಟು ಡೂ ಒನ್ ಆಫ್ ರೋಡಿಂಗ್. ಅದಕ್ಕೆ ನಾನು ಚೂಸ್ ಮಾಡಿದ ಲೊಕೇಶನ್ ಬಂದು ದರ್ ಇಸ್ ಅ ಪ್ಲೇಸ್ ಕಾಲ್ಡ್ ಶೋಲಾ ಹೈಟ್ಸ್. ಕುದುರೆಮುಖ ಪಕ್ಕದಲ್ಲಿ ಒಂದು ಬಾಮಿಕೊಂಡ ಅಂತ ಪೀಕ್ ಇದೆ. ಸೊ ಅಲ್ಲಿ ಶೋಲಾ ಹೈಟ್ಸ್ ಅಂತ ಅಂದ್ಬಿಟ್ಟು ಹಿಲ್ ಟಾಪಲ್ಲಿ ಒಂದು ಸ್ಟೇ ಇದೆ. ಅಲ್ಲಿ ಹೋಗೋಕ್ಕಾಗೋದು ಓನ್ಲಿ ಅಡ್ವೆಂಚರ್ ಬೈಕ್ಸ್ ಆರ್ 4x4 ಜೀಪ್ಸ್. ಸೊ ನಾರ್ಮಲ್ ಕಾರ್ಸ್, ನಾರ್ಮಲ್ ಬೈಕ್ಸ್ ಆಗೋದಿಲ್ಲ. ಬೈಕ್ಸ್ ತುಂಬ ಕಷ್ಟ. ಅದು ವೆದರ್ ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ಹೋಗಬೇಕು. ಸೊ ಅಲ್ಲಿಗೆ ತೊಗೊಂಡೋಗಿದೆ. ದಟ್ ವಾಸ್ ಮೈ ಫಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಸೊ ಹೈವೇನಲ್ಲಿ ಇಟ್ಸ್ ಬ್ಯೂಟಿಫುಲ್. ಯು ಕ್ಯಾನ್ ಕ್ರೂಸ್ 110-120 ಕ್ರೂಸ್ ಮಾಡಿದ್ರೆ ಇಟ್ಸ್ ಪರ್ಫೆಕ್ಟ್. ಗಾಡಿ ಕಂಟ್ರೋಲ್ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ದೆನ್ ಯು ಹಿಟ್ ದ ಟ್ವಿಸ್ಟೀಸ್. ನೀವು ಕಳ್ಸಕ್ಕೆ ಹೋಗಬೇಕು ಅಂತಂದರೆ ನೀವು ನೋಡಿದ್ದೀರಾ ರೋಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ಸೊ ಗಾಡಿ ಎವ್ರಿ ಟರ್ನ್, ಎವ್ರಿ ಟ್ವಿಸ್ಟ್, ಇಟ್ ಈಸ್ ಬ್ಯೂಟಿಫುಲ್. ಸೊ ಅದು ಚೆನ್ನಾಗಿತ್ತು. ಆಮೇಲೆ ಆಫ್ ರೋಡಿಂಗ್ ಅಂತ ಬಂದಾಗ ಇಟ್ ವಾಸ್ ಎಕ್ಸ್ಟ್ರೀಮ್. ರೋಡ್ ಕಂಡೀಷನ್ಸ್, ರೋಡ್ ಇಲ್ಲ ಬಿಡಿ. ಸೊ ಇಟ್ ಇಸ್ ಬೇಸಿಕಲಿ ಆಫ್ ರೋಡ್. ನೋಡ್ತಿರ್ಬೋದು ನೀವು ಇಲ್ಲೇ ಎಲ್ಲ ಸೈಡಲ್ಲಿ ಹಾಕಿರ್ತೀವಿ. ಸೊ ಆಫ್ ರೋಡಲ್ಲಿ ಆ ರೋಡ್ ಎಷ್ಟು ಈಸಿ ಆಗಿದೆ, ಎಷ್ಟು ಡಿಫಿಕಲ್ಟ್ ಆಗಿದೆ ಅಂತ ನೋಡಿ. ಐ ಥಿಂಕ್ ದೇರ್ ವಾಸ್ ಸಮ್ ಕನ್ಸ್ಟ್ರಕ್ಷನ್ ಆರ್ ಸಮಥಿಂಗ್ ಗೋಯಿಂಗ್. ಕಂಪ್ಲೀಟ್ ಲೂಸ್ ಮಡ್, ಕಂಪ್ಲೀಟ್ ಗ್ರಾವೆಲ್, ರೋಡ್ ವಿಲ್ ಜಸ್ಟ್ ವ್ಯಾನಿಶ್ ದೇರ್. ಅಲ್ಲಿ ಹೋದಾಗ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಬೈಕ್ ಕ್ಯಾನ್ ಟೇಕ್ ಎನಿಥಿಂಗ್ ದಟ್ ಯು ಥ್ರೋ ಅಟ್ ಇಟ್. ಸೊ ಆ ರೀತಿ ಇದೆ. ಬಟ್ ಅಗೇನ್ ದೇರ್ ವರ್ ಸಮ್ ಕಾನ್ಸ್ ಆಸ್ ವೆಲ್. ಅದನ್ನು ಆಮೇಲೆ ಮೇ ಬಿ ಪ್ರೋಸ್ ಆ್ಯಂಡ್ ಕಾನ್ಸ್ ಅದ್ರ ಬಗ್ಗೆ ಮಾತಾಡೋಣ. ಸೊ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅದೊಂದಾಗಿದೆ. ಮೆನಿ ಮೋರ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂದಾಗ ಯಾವುದೇ ಬೈಕ್ ಇರ್ಬೋದು, ಬಟ್ ಸ್ಕಿಲ್ ಕೂಡ ಇಂಪಾರ್ಟೆಂಟು. ಅದಕ್ಕೆ ತಕ್ಕಂಗೆ ಓಡಿಸೋದಕ್ಕೆ ಬರಬೇಕು. ಇಲ್ಲಾಂದ್ರೆ ಸುಮ್ಮನೆ ಏನೋ ನಾನು ಹೋಗ್ತೀನಿ ಅಂತ ಹೋಗೋದಾದ್ರೆ ಕಷ್ಟ ಆಗುತ್ತೆ. ಅದು ನಿಮ್ಮ ಹತ್ರ ಎಷ್ಟು CC ಬೈಕ್ ಇದೆ, ಯಾವ ರೀತಿ ಬೈಕ್ ಇದೆ, ಬೈಕಲ್ಲಿ ಎಷ್ಟು ಪವರ್ ಇದೆ, ದಿಸ್ ಇಸ್ ಜಸ್ಟ್ ಅ ಬೇಸಿಕ್. ನಾವು ಒಂದು ಅಡ್ವೆಂಚರ್ ಬೈಕ್ ಅಂತ ಬಂದಾಗ ದಿಸ್ ಇಸ್ ಗುಡ್. ಅದ್ರ ಮೇಲೆ ನೀವು ಒಳ್ಳೊಳ್ಳೆ ಸ್ಪೋರ್ಟ್ಸ್ ಬೈಕು, ಸೂಪರ್ ಬೈಕ್ಸ್ ಅಂತ ಹೋದಾಗ ದಿಸ್ ಇಸ್ ವೇರ್ ಇಟ್ಸ್ ಜಸ್ಟ್ ಅ ಸ್ಟಾರ್ಟಿಂಗ್. 400 cc ಇಂದ ಸ್ಟಾರ್ಟ್ ಮಾಡಬೇಕು. ಬಟ್ ಯು ಹ್ಯಾವ್ ಟು ರೈಡ್ ವೆರಿ ರೆಸ್ಪಾನ್ಸಿಬ್ಲಿ. ರೈಡರ್ಸ್ ಅದೊಂದು ಮೇಜರ್ ಥಿಂಗ್. ಏನು ಅಂತಂದರೆ ಒಂದು ಜೋಶಲ್ಲಿ ಬಂದ್ಬಿಟ್ಟು ಇಲ್ಲ ನನ್ನ ಬೈಕ್ ಹೋಗುತ್ತೆ 150 ಹೋಗುತ್ತೆ 160 ಹೋಗುತ್ತೆ, ಬೈಕ್ ಕೇಪಬಿಲಿಟಿ ಇರುತ್ತೆ, ಬಟ್ ಹೌ ಸೇಫ್ ಇಸ್ ಇಟ್ ಫಾರ್ ಯು? ದ ಹೋಲ್ ಪಾಯಿಂಟ್ ಇಸ್ ಟು ಎಂಜಾಯ್ ದ ರೈಡ್. ಇವನ್ ಅಡ್ವೆಂಚರ್ ಅಂತ ಹೋದಾಗ್ಲೂ, ಆಫ್ ರೋಡಿಂಗ್ ಹೋದಾಗ್ಲೂ ಯು ಹ್ಯಾವ್ ಟು ರೈಡ್ ರೆಸ್ಪಾನ್ಸಿಬ್ಲಿ. ದಟ್ ಅದರ್ವೈಸ್ ಇಲ್ಲ ಅಂದರೆ ಇಟ್ ವಿಲ್ ಬಿಕಮ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫಾರ್ ಯು. ಸೊ ಅದು ನಾನು ನಂಬೋದು. ಆಲ್ವೇಸ್ ರೆಸ್ಪಾನ್ಸಿಬಲ್ ರೈಡಿಂಗ್. ಬಟ್ ದಿಸ್ ಬೈಕ್ ಕ್ಯಾನ್ ಟೇಕ್ ಎವ್ರಿಥಿಂಗ್ ದಟ್ ಯು ಥ್ರೋ ಅಟ್ ಇಟ್. ತುಂಬ ಚೆನ್ನಾಗಿದೆ. ಓಕೆ, ಇನ್ನೊಂದು ಕ್ವಶನ್. ನೀವು ಹೇಳಿದಾಗೆ ಲಾಂಗ್ ರೈಡ್ ಎಲ್ಲ ಹೋಗ್ಬೋದು ಅಂತಂದಾಗ ಹೌ ಲಾಂಗ್ ಯು ಕ್ಯಾನ್ ಟ್ರಾವೆಲ್ ಇನ್ ಒನ್ ಸ್ಟ್ರೆಚ್ ಅಂತಂದರೆ 150 kilometers 200 ಒಂದೇ ಸ್ಟ್ರೆಚ್ ಹೋದರೂ ಏನು
ಆ ಥರ ಪದೇ ಪದೇ ರೆಸ್ಟ್ ಕೊಟ್ಟು ಹೋಗಬೇಕಾ, ಆ ಥರದ್ದು ಏನಾದ್ರು ನೀವು ಅಬ್ಸರ್ವ್ ಮಾಡಿದ್ಯಾ ಅಥವಾ ಹೌ ಡಿಡ್ ಯು ರೈಡ್ ಅಂತ? ತುಂಬ ಕಂಫರ್ಟಬಲ್ ಅಂತಂದರೆ ಅರೌಂಡ್ 150 ಕಿಲೋಮೀಟರ್ಸ್ ಯು ವೋಂಟ್ ಫೀಲ್ ಎನಿಥಿಂಗ್. ಆರಾಮ್ 150 ಕಿಲೋಮೀಟರ್ಸ್ ನೀವು ಹೋಗಿರೋದು ಗೊತ್ತಾಗಲ್ಲ. ಒಂದು ಬ್ರೇಕ್ ತೊಗೊಂಡ್ರೆ ದ ಎಂಟೈರ್ ಜರ್ನಿ ನಿಮ್ಗೆ ಏನು ಸುಸ್ತಾಗೋದು ಅದು ಇದು ಅಂತಾಗಲ್ಲ. ಇದು ಹೋಗಿದ್ದು ಸಿಂಗಲ್ ರೈಡ್ ತಾನೆ? ಸೋಲೋ ರೈಡ್ ಹೋಗಿದ್ದು ನಾನು. ಐ ಪ್ರಿಫರ್ ಸೋಲೋ ರೈಡ್. ಬಟ್ ನಿಮಗೆ ಒಂದು ಸ್ವಲ್ಪ ಪುಷ್ ಮಾಡಬೇಕು ಅಂದರೆ ಐ ಥಿಂಕ್ ಅಪ್ ಟು 200-250 ಅದಾದಮೇಲೆ ಒಂದು ಸ್ವಲ್ಪ ಬಮ್ಮಲ್ಲಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೀಟಿಂದ. ಬ್ಯಾಕ್ ಪೇಯ್ನ್ ಬರಲ್ಲ, ಬಾಡಿ ಪೇಯ್ನ್ ಬರಲ್ಲ, ಬಟ್ ಬಮ್ ವಿಲ್ ಫೀಲ್ ವೆರಿ ಪೇನ್ಫುಲ್. ಸೊ ಒಂದು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಕೊಟ್ಟರು ಸಾಕು, ಯು ಆರ್ ಗುಡ್ ಟು ಗೋ ಅಗೇನ್. ಸೊ ಐ ವುಡ್ ಸೇ ತುಂಬ ಕಂಫರ್ಟಬಲ್ ಬೇಕು ಅಂದರೆ 150 ಕಿಲೋಮೀಟರ್ ಒನ್ಸ್ ಟೇಕ್ ಒನ್ ಬ್ರೇಕ್. ಓಕೆ ವಿನಯ್, ನನ್ನ ನೆಕ್ಸ್ಟ್ ಕ್ವಶನ್ನು, ನೀನು ಈಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ರೀಸೆಂಟ್ ಟ್ರಾವೆಲ್ ಮಾಡಿದ್ದು ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ. ಮತ್ತು ಇನ್ನೊಂದು ಮೇನ್ ಕ್ವಶನ್ ಅಂತಂದರೆ, ನಾನು ಲಾಸ್ಟ್ ಡೀಟೇಲ್ ರಿವ್ಯೂ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಇದು ವೈರ್ಲೆಸ್ ಆಕ್ಸಿಲರೇಟ್ ಅಂತ, ರೈಡ್ ಬೈ ವೈರ್ ಅಂತ. ಅದು ಏನದು ಮತ್ತು ಹೇಗಿತ್ತು ಪರ್ಫಾರ್ಮೆನ್ಸ್, ಮತ್ತು ಟಾಪ್ ಸ್ಪೀಡ್ ನೀನು ಏನು ಹೋಗಿ, ಇದು ಇಷ್ಟು ನನಗೆ ಗೊತ್ತಿಲ್ಲ. ಪರ್ಫಾರ್ಮೆನ್ಸ್ ಬೈಕ್ ತುಂಬ ಚೆನ್ನಾಗಿದೆ. ಸೊ ಬೈಕಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದರದ್ದು ಮೇಜರ್ ಬೆನಿಫಿಟ್ ಇಸ್ ಇದರದ್ದು ಲೋ ಆ್ಯಂಡ್ ಟಾರ್ಕ್. ಸೊ ಸಿಟಿನಲ್ಲಿ ನಾವು ಹೋಗಬೇಕಾದ್ರೆ 3rd ಗೇರಲ್ಲಿ ಇರ್ತೀರಾ, 4th ಗೇರಲ್ಲಿ ಇರ್ತೀರಾ, ಮೇ ಬಿ 30-40 ಸ್ಪೀಡಲ್ಲಿ ಇದ್ರೂ ಯು ಡೋಂಟ್ ಹ್ಯಾವ್ ಟು ಶಿಫ್ಟ್ ಡೌನ್. ಆಕ್ಸಿಲೇಟ್ ಮಾಡ್ತಿದ್ದಂಗೆ ಪಿಕಪ್ ಗಾಡಿ ತೊಗೊಳುತ್ತೆ. ಇಟ್ಸ್ ಬ್ಯೂಟಿಫುಲ್. ದ ಬೈಕ್ ವಿಲ್ ನೆವರ್ ರನ್ ಔಟ್ ಆಫ್ ಜ್ಯೂಸ್. ಅದರಲ್ಲಿ ಲೋ ಎಂಡು, ಮಿಡ್ಡು, ಹೈ, ನೀವು ಎಂಟೈರ್ ಎಲ್ಲ ರೇಂಜಲ್ಲೂ ಪವರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಇಂಜಿನ್ ದ ವೇ ದೇ ಡನ್ ಇಟ್, ಇಟ್ಸ್ ವೆರಿ ನೈಸ್. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಹೈವೇನಲ್ಲಿ ಈಸಿಯಾಗಿ 110-120 ತನಕ ಹೋಗ್ಬೋದು. ಅದಾದಮೇಲೆ ಆರಾಮಾಗಿ ಮಾಡ್ಬೋದು. 120 ತನಕ ಅಂತೂ ಎಫರ್ಟ್ಲೆಸ್ ಆಗಿ ಹೋಗುತ್ತೆ. ಅದಾದಮೇಲೆ ಯು ಹ್ಯಾವ್ ಟು ಆಕ್ಸಿಲೇಟ್ ಎ ಲಿಟಲ್ ಹಾರ್ಡ್. ನಾನು ಹೋಗಿರೋದು ಅರೌಂಡ್ 140 ತನಕ. ಸೊ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಇಂಜಿನ್ದು, ನೋ ಡೌಟ್. ಹ್ಯಾಂಡ್ಲಿಂಗ್ ಅಂತ ಬಂದಾಗ ಇಟ್ಸ್ ವೆರಿ ಗುಡ್. ಇದೊಂಥರ ಬೈಕ್ ತುಂಬ ಚೆನ್ನಾಗಿದೆ. ಹ್ಯಾಂಡ್ಲಿಂಗ್ಗೆ ದ ವೇ ದೇ ಬ್ಯಾಲೆನ್ಸ್ಡ್ ಇಟ್. ಅದರದ್ದು ಸಿಟಿನಲ್ಲೂ ಅಷ್ಟೇ ಇಟ್ಸ್ ವೆರಿ ಈಸಿ ಟು ರೈಡ್. ವೆಯ್ಟ್ ಏನೂ ಫೀಲ್ ಆಗೋಲ್ಲ. ಹೈವೇನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಕಂಟ್ರೋಲ್ ತುಂಬ ಚೆನ್ನಾಗಿದೆ. ದೇರ್ ವರ್ ಫ್ಯೂ ಇನ್ಸಿಡೆಂಟ್ಸ್ ವೇರ್ ಐ ಥಾಟ್ ಐ ಆಮ್ ಸ್ಕ್ರೂಡ್. ನಮ್ಮ ಬ್ಯೂಟಿಫುಲ್ KSRTC ಡ್ರೈವರ್ಸ್ ನಿಮಗೆ ಗೊತ್ತಲ್ಲ, ಯಾವುದೋ ಲೇನಿಂದ ಯಾವುದೋ ಲೇನ್ಗೆ ಇಮಿಡಿಯೇಟಾಗಿ ಬಂದ್ಬಿಡೋದು. ಸೊ ಆ ಥರ ಎಲ್ಲ ಆದಾಗ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಸೋ ಮಚ್ ಫ್ರಮ್ ದ ಬೈಕ್. ಬಟ್ ಹ್ಯಾಂಡ್ಲಿಂಗ್, ಇದರದ್ದು ಬ್ರೇಕಿಂಗ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ. ಸೊ ಯು ಫೀಲ್ ವೆರಿ ಸೇಫ್ ವೆನ್ ಯು ಆರ್ ರೈಡಿಂಗ್. ಹ್ಯಾಂಡ್ಲಿಂಗ್ ಅಷ್ಟು ಚೆನ್ನಾಗಿದೆ. ಟ್ವಿಸ್ಟೀಸಲ್ಲಿ ಆ್ಯಸ್ ಎ ಸೆಟ್ ಹಿಲ್ ಸ್ಟೇಷನ್ಸ್ಗೆಲ್ಲ ಹೋದಾಗ ತುಂಬ ಎಂಜಾಯ್ ಮಾಡ್ತೀರಾ. ಆಫ್ ರೋಡ್ ಅಂತ ಬಂದಾಗ ಬೈಕಲ್ಲಿ ಟೈರ್ಸ್ ಫ್ಯಾಕ್ಟ್ರಿಯಿಂದ ಕೊಟ್ಟಿರೋದು 70-30 ಟೈಪ್ ಆಫ್ ಟೈರ್ ಕೊಟ್ಟಿದ್ದಾರೆ. ಸೊ 70% ಟಾರ್ಮ್ಯಾಕ್ ಆ್ಯಂಡ್ 30% ಆಫ್ ರೋಡ್ ಅಂತ. ಸೊ ಹಾರ್ಡ್ ಕೋರ್ ಆಫ್ ರೋಡ್ ಅಂತ ಹೋದರೆ, ಇವನ್ ದೋ ಯುವರ್ ಬೈಕ್ ಹ್ಯಾಸ್ ಕೇಪಬಿಲಿಟಿ, ದ ಟೈರ್ ವಿಲ್ ನಾಟ್ ಗಿವ್ ದಟ್ ಮಚ್ ಕಾನ್ಫಿಡೆನ್ಸ್ ಟು ಯು. ಸೊ ಪ್ರಾಪರಾಗಿ ಆಫ್ ರೋಡ್ ಅಂತ ಹೋಗಬೇಕು ಅಂತಂದರೆ ಚೇಂಜ್ ದ ಟೈರ್ಸ್ ಮೇ ಬಿ, ಇಫ್ ದಟ್ ಈಸ್ ವಾಟ್ ಯುವರ್ ರಿಕ್ವೈರ್ಮೆಂಟ್ ಇಸ್. ತುಂಬ ಆಫ್ ರೋಡಿಂಗೇ ಮಾಡಬೇಕು ಅಂದರೆ ಟೈರ್ ಒಂದು ಐ ಥಿಂಕ್ ಇಫ್ ಯು ಚೇಂಜ್ ಬೈಕ್ಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಅದು ಕೂಡ ಡಿಫರೆನ್ಸ್ ಆಗುತ್ತೆ. ಮತ್ತು ಆಕ್ಸಿಲರೇಷನ್ ಬಗ್ಗೆ ಹೇಳೋದು, ರೈಡ್ ಬೈ ವೈರ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಇದರಲ್ಲಿ ಕೊಟ್ಟಿರೋದು. ಸೊ ಇಟ್ ಡಸಂಟ್ ಹ್ಯಾವ್ ಕೇಬಲ್ ಆರ್ ಎನಿ ಸಚ್ ಥಿಂಗ್ ಫಾರ್ ಆಕ್ಸಿಲರೇಷನ್. ಸೊ ಇದರಲ್ಲಿ ಸೆನ್ಸರಿಂದ ಎಷ್ಟು ಆಕ್ಸಿಲೇಟ್ ಮಾಡ್ತೀರೋ ಅದರ ಆ್ಯಕ್ಯುರೇಟಾಗಿ ಇಟ್ ವಿಲ್ ಟೇಕ್ ಯುವರ್ ಆಕ್ಸಿಲರೇಷನ್. ಸೊ ನೀವು ಒಂದು ಸ್ವಲ್ಪ ಥ್ರಾಟಲ್ ಮಾಡ್ದಂಗೆ ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ. ಸೊ ದಟ್ ವಿಲ್ ಗಿವ್ ಯು ಅ ಬೆಟರ್ ಕಂಟ್ರೋಲ್ ವೈಲ್ ಥ್ರಾಟ್ಲಿಂಗ್. ಸಿಟಿನಲ್ಲಾಗಿರ್ಬೋದು, ಹೈವೇನಲ್ಲಾಗಿರ್ಬೋದು, ನೀವು ಎಷ್ಟು ಥ್ರಾಟಲ್ ಮಾಡ್ತೀರೋ ಅದು ಎಕ್ಸಾಕ್ಟಾಗಿ, ಸಿನ್ಸ್ ಇಟ್ ಇಸ್ ಡಸಂಟ್ ಹ್ಯಾವ್ ದಟ್ ಮ್ಯಾನ್ಯುವಲ್ ಕೇಬಲ್ ಆರ್ ಎನಿಥಿಂಗ್. ಅದೇನು ಡಿಫರ್ ಆಗೋದಿಲ್ಲ ನಮಗೆ, ಇಲ್ಲ. ಸೊ ಜಸ್ಟ್ ನಾರ್ಮಲ್. ಅದ್ರ ಬಗ್ಗೆ ಓಡ್ಸೋರಿಗೆ ರೈಡ್ ಬೈ ವೈರ್ ಟೆಕ್ನಾಲಜಿ, ಕೇಬಲ್ ಇದೆಯಾ, ಅದಿದೆಯಾ, ದೀಸ್ ಆರ್ ಆಲ್ ಲಾಟ್ ಆಫ್ ಫ್ಯಾನ್ಸಿ ಥಿಂಗ್ಸ್ ದಟ್ ಬ್ಲಾಗರ್ಸ್ ಡೂ, ಯೂಟ್ಯೂಬರ್ಸ್ ಡೂ. ಹಿಂಗೆ ಅದನ್ನು ಎಂಡ್ ಆಫ್ ದ ಡೇ it's a bike, you ride it, you enjoy it. ನನ್ನ ಕಾನ್ಸೆಪ್ಟ್ ಸಿಂಪಲ್. ಐ ಆಮ್ ನಾಟ್ ಅ ವೆರಿ ಟೆಕ್ನಾಲಜಿ ಫ್ರೀಕ್. ಈ ಥರ ಫೀಚರ್ಸ್ ಇರಬೇಕು, ಫೀಚರ್ ಓಲ್ಡ್ ಇರಬೇಕು ಅಂತ. ಸೊ ಇಟ್ ಈಸ್ ಗುಡ್. ಅಷ್ಟು ಏನು ಅಂತಾರೆ, ದೇಸೆ ಇಟ್ ಗಿವ್ಸ್ ಯು ಅ ಪ್ರಿಸಿಷನ್ ವೆನ್ ಇಟ್ ಕಮ್ಸ್ ಟು ಥ್ರಾಟ್ಲಿಂಗ್. ದಟ್ ಈಸ್ ಗುಡ್. ನನಗೆ ಅಷ್ಟು ಐ ಆಮ್ ನಾಟ್ ಟೂ ಮಚ್ ಇನ್ ಡೆಪ್ತ್. ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲ ರೈಡ್ ಬೈ ವೈರ್ ಟೆಕ್ನಾಲಜಿದು. ಬಟ್ ಇಟ್ಸ್ a chip based or electronic based of acceleration. Okay, we will not go much more into that. Okay, Vinay, so next ನಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ನು, ಯಾವುದೇ ಗಾಡಿ, ಬೈಕ್ ಆಗಲಿ, ಕಾರ್ ಆಗಲಿ, ನನ್ನ ಕಮೆಂಟ್ಸಲ್ಲಿ ಬರೋದು ಮೈಲೇಜ್ ಏನು, ಸಿಟಿನಲ್ಲೆಷ್ಟು, ಹೈವೇನಲ್ಲೆಷ್ಟು, ಆನೆಸ್ಟಾಗಿ ಹೇಳಿ ಏನು ಬರುತ್ತೆ. ಸೊ ನಾನು ನಿಂಗೆ ಕೇಳ್ತೀನಿ, ಆನೆಸ್ಟಾಗಿ ಸಿಟಿನಲ್ಲಿ ಮತ್ತು ನೀನು ರೀಸೆಂಟಾಗಿ ಟ್ರಾವೆಲ್ ಮಾಡಿದ ಹೈವೇನಲ್ಲಿ ಆಫ್ ರೋಡ್ದು ಎಲ್ಲ ಕನ್ಸಿಡರ್ ಮಾಡಿದ್ರೆ ಏನು ಆ್ಯಾವ್ರೇಜ್ ಕೊಡ್ತಾ ಇದೆ ಈ ಗಾಡಿ? ಸೊ ಈ ಸಿಟಿ ಅಂತಂದಾಗ ಇಟ್ ಡಿಪೆಂಡ್ಸ್. Tier 1 ಸಿಟಿ, Tier 2 ಸಿಟಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಆನೆಸ್ಟಾಗಿ
22 ಯು ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾಕ್ಸ್. ಅದ್ರ ಮೇಲೆ ಬರಲ್ಲ. 21 to 22 ಅಷ್ಟೇ ಸಿಟಿ ಮೈಲೇಜ್. ಅಷ್ಟೇ ಸಿಟಿ ಆಗಿದ್ರೆ. ಬೈಕ್ ಪವರ್ಫುಲ್ ಆಗಿರಬೇಕು ಅಂತಂದರೆ ಮೈಲೇಜ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೈಲೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಬೈಕ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸೊ ಇಟ್ ಗೋಸ್ ಪಾಯಿಂಟ್. 400cc ಬೈಕ್ ಬೇಕು ನನಗೆ, 40-50 ಮೈಲೇಜ್ ಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಯಾ, ಯು ಲೈಕ್ ರೈಡಿಂಗ್ ಎ ಗುಡ್ ಬೈಕ್, ಕಾಂಪ್ರಮೈಸ್ ಆನ್ ಯುವರ್ ಪಾಕೆಟ್. ಅದು ಸ್ವಲ್ಪ ಖರ್ಚು ಎಕ್ಸ್ಟ್ರಾ ಬೀಳುತ್ತೆ. 21-22 ಸಿಟಿನಲ್ಲಿ. ಹೈವೇನಲ್ಲಿ ಹಾಗಿದ್ರೆ ಹೈವೇನಲ್ಲಿ ಅರೌಂಡ್ 27 to 29 ಅನ್ಕೊಳ್ಳಿ. 27 to 29 ಈಸ್ ಆಲ್ಮೋಸ್ಟ್ ಸೇಮ್. ಕಂಪ್ನಿ ಏನು ಕ್ಲೇಮ್ ಮಾಡಿದಾರೋ ಅದೇ ಥರ ಆಲ್ಮೋಸ್ಟ್ ಅಷ್ಟೇ. ಅವರು ಕರೆಕ್ಟಾಗಿ ಕ್ಲೇಮ್ ಮಾಡಿದ್ದಾರೆ. ದೇರ್ ಇಸ್ ನೋ ಫಾಲ್ಸ್ 25 to 27 ಅಂತಾನೆ. ದೇರ್ ಇಸ್ ನೋ ಫಾಲ್ಸ್ ಕ್ಲೇಮ್. ಅಷ್ಟೇ ಬರುತ್ತೆ. ಅದ್ರ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಎಷ್ಟೇ ಸ್ಮೂತಾಗಿ ಓಡಿಸಿದ್ರು 100 ಕ್ರೂಸ್ ಮಾಡಿ ಏನು ಮಾಡಿದ್ರು ಅಷ್ಟು ಎಕ್ಸ್ಪೆಕ್ಟ್ ಮಾಡಿ. ಓಕೆ, ಇದು ಓವರ್ ಆಲ್ ನೀವು ಹೇಳ್ತೀರಾ ರೀಸೆಂಟ್ ಟ್ರಿಪ್ದು ಮತ್ತು ಸಿಟಿದು? ಎಸ್ ಎರಡು ಕಂಪೇರ್ ಮಾಡಿ ನಾನು ಮಾಡಿದ್ರೆ ಅಷ್ಟೇ. ಓಕೆ, ಇನ್ನೊಂದು ಕ್ವಶನ್. ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಮಿಸ್ ಮಾಡಿದ್ದೆ, ಬಟ್ ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡಿದ್ದೆ. ಆನ್ ರೋಡ್ ಪ್ರೈಸ್ ಏನಾಯಿತು ನಿಮ್ಮ ಕಂಪ್ನಿಯಿಂದ? ಎಲ್ಲ ಎಕ್ಸ್ ಶೋರೂಮು ಬ್ಯಾಂಗ್ಳೂರ್ದು ಏನೋ ಇಡೀ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲೇ ಸ್ವಲ್ಪ ಕಾಸ್ಟ್ಲಿ ಬರೋದು ನಿಮಗೆ. ನಮ್ಮ ಟ್ಯಾಕ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನಿನಗೆ ಈ ಗಾಡಿ ಆನ್ ರೋಡು ತೊಗೊಂಡಾಗ ಎಷ್ಟು ಬಂತು? ಆನ್ ರೋಡ್ ನನಗೆ 351 ಆಯಿತು. 351,000 ಆನ್ ರೋಡ್ ಪ್ರೈಸ್ ಆಗಿದ್ದು. ಎಕ್ಸ್ ಶೋರೂಮ್ ನನಗೆ ಅಷ್ಟು ಸಮ್ವೇರ್ ಅರೌಂಡ್ 270 ಏನೋ ಇದೆ. 280 ಏನೋ ಇದೆ. 278 ಅನ್ಸುತ್ತೆ ಎಕ್ಸ್ ಶೋರೂಮು. ಬಟ್ ಎಕ್ಸ್ ಶೋರೂಮ್ ಇದೇನು ಟಾಪ್ ವೇರಿಯಂಟ್ ಅಥವಾ ಮಿಡ್? ಐ ಥಿಂಕ್ ಇದರಲ್ಲಿ ಬರೋದು ಒಂದೇ ಸ್ಟ್ಯಾಂಡರ್ಡ್ ವೇರಿಯಂಟ್. ಅವರು ಇದರಲ್ಲಿ ನಿಮಗೆ ಲೋ ಎಂಡ್ ಆ ಥರದ್ದೇನಿಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಬೈಕಲ್ಲಿ ಕೊಟ್ಬಿಡ್ತಾರೆ ಅಷ್ಟೇ. ಅದ್ರ ಮೇಲೆ ನೀವು ಆಕ್ಸೆಸರೀಸ್ ಅದು ಇದು ಆ್ಯಡ್ ಮಾಡ್ಕೋಬೋದು. ಸೊ ಇವ್ರದ್ದು ಟ್ರಯಂಪ್ ಅವ್ರದ್ದು 3 ಇದೆ. ಐ ಮೀನ್ ಇವಾಗ 4 ಇದೆ ಅನ್ಸುತ್ತೆ. ಸೊ T4 ಮೈಲೇಜ್ ಬೇಕು ಅಂತಂದರೆ ಯು ಹ್ಯಾವ್ ಸ್ಪೀಡ್ T4. ಅದು ಅರೌಂಡ್ 30-32 ಸಿಟಿನಲ್ಲೇ ಕೊಡುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಅದರಲ್ಲಿ ಟಾರ್ಕ್ ಸ್ವಲ್ಪ ಕಡಿಮೆ ಇದೆ. ಇವೊಂದು ಇಂಜಿನ್ ಇಸ್ ಸೇಮ್ 400cc. ಆಮೇಲೆ ಸ್ಪೀಡು ಇದು ಐ ಥಿಂಕ್ ಸೇಮ್ ಅನಿಸುತ್ತೆ. ಸ್ಪೀಡ್ 400 ಮತ್ತು ಸ್ಕ್ರ್ಯಾಂಬ್ಲರ್ 400 XO XC ಅಂತ ಒಂದು ಅದೊಂದು ಹ್ಯಾವ್ XC. ನಾನು ನೋಡಿರೋ ಪ್ರಕಾರ XC-ನಲ್ಲಿ ಕಂಪನಿ ಮಾಡಿರೋದು ಒಂದೇ ಚೇಂಜು, ಸ್ಪೋಕ್ ವೀಲ್ಸ್. ಓಕೆ, ಸ್ಪೋಕ್ ಇಟ್ ಇಸ್ ಜಸ್ಟ್ ಸ್ಕ್ರಾಂಬ್ಲರ್ 400X ವಿತ್ ಸ್ಪೋಕ್ ವೀಲ್ಸ್. ಅದೊಂದೇ ಡಿಫ್ರೆನ್ಸ್ ಅಷ್ಟೇ. ಟೈರ್ ಸೇಮ್ ಇದೆ, ಇಂಜಿನ್ ಸೇಮು, ಪವರ್ ಸೇಮು, ಎವ್ರಿಥಿಂಗ್ ಇಸ್ ಸೇಮ್. ಡಿಫ್ರೆಂಟ್ ಕಲರ್ಸಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಟು ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್. ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಕಡಿಮೆ ಇತ್ತು. ಸೊ ಅದರಲ್ಲಿ ಜಾಸ್ತಿ ಒಳ್ಳೊಳ್ಳೆ ಕಲರ್ಸ್ ಕೊಡ್ತಾ ಇದ್ದಾರೆ. ಒಂಥರ ಒಳ್ಳೆ ಸೆರಾಮಿಕ್ ಕೋಟಿಂಗ್ ಆಗಿರ್ತಾರೆ, ಚೆನ್ನಾಗಿ ಶೈನಿ ಫಿನಿಶ್ಗಳಲ್ಲಿ ಅದು ಇದು ಕೊಡ್ತಾ ಇದ್ದಾರೆ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂತಾರೆ ಐ ಥಿಂಕ್ ಆ ಸ್ಪೋಕ್ಸ್ ವೀಲ್ ಒಂದು ಎಕ್ಸ್ಟ್ರಾ ಕೊಟ್ಟಿರೋದೊಂದೇ ಆಫ್ ರೋಡ್ ಕೇಪಬಿಲಿಟೀಸ್ಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಗೇನ್ ಆಫ್ ರೋಡಿಂಗ್ಗೆ ಅಲಾಯ್ ಹಾರ್ಡ್ ಕೋರ್ ಆಫ್ ರೋಡಿಂಗ್, ಎಸ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ದಟ್ ದೇ ಡಿಡ್. ಬಟ್ ಅದರ ಜೊತೆಗೆ ಟೈರ್ಸ್ ಕೂಡ ಐ ಥಿಂಕ್ ದೇ ಶುಡ್ ಹ್ಯಾವ್ ಗಿವನ್ ಸಮಥಿಂಗ್ ವಿಚ್ ಇಸ್ ಮೋರ್ ಆಫ್ ರೋಡ್ ಕೇಪಬಲ್. ಬಟ್ ಸ್ಟ್ಯಾಂಡರ್ಡ್ ಇದರಲ್ಲಿ ಏನು ಟೈರ್ಸ್ ಕೊಟ್ಟಿರೋ ಸೇಮ್ ಟೈರ್ಸ್ ಅದರಲ್ಲೂ ಕೊಟ್ಟಿದ್ದಾರೆ. ಸೊ ಇಟ್ ಡಸಂಟ್ ಮೇಕ್ ಮಚ್ ಡಿಫರೆನ್ಸ್. ಮತ್ತು ಮೇಂಟೆನೆನ್ಸ್ ನೀನು ಫಸ್ಟ್ ಆಲ್ರೆಡಿ ಈಗ 3000 ಓಡಿಸಿದಿಂದ ಒಂದು ಫಸ್ಟ್ ಫ್ರೀ ಸರ್ವಿಸ್ ಆಗಿದೆ ಅಂತ ಅಂದ್ಕೊತೀನಿ. 1000 ಕಿಲೋಮೀಟರ್ಸ್ ಆಗಿದೆ. ಸರ್ವಿಸಿಂಗ್ ಚೆನ್ನಾಗಿದೆ. ನಾನಿಲ್ಲಿ ಕನಕಪುರ ರೋಡ್ ಹತ್ರ ಒಂದು ಕೀರ್ತಿ ಸರ್ವಿಸ್ ಸೆಂಟರ್ ಇದೆ. ವೆರಿ ಗುಡ್ ರೆಸ್ಪಾನ್ಸ್ ಚೆನ್ನಾಗಿದೆ. ಸರ್ವಿಸ್ ಟೈಮ್ ಚೆನ್ನಾಗಿದೆ. ಸರ್ವಿಸ್ ಕಾಸ್ಟ್ ವಾಸ್ ಆಲ್ಸೋ ಓಕೆ. ಫ್ರೀ ಸರ್ವಿಸೇ ಅಲ್ಲ. ಸೊ ಅಂತ ಏನು ಮೇಂಟೆನೆನ್ಸು ಜಾಸ್ತಿ ಅಂತ ಅನ್ಸಲ್ಲ. ಸೊ ಫಸ್ಟ್ 1000 ಕಿಲೋಮೀಟರ್ಸಲ್ಲಿ ಒಂದು ಬೇಸಿಕ್ ಸರ್ವಿಸ್ ಮಾಡಿಸಿದ್ಮೇಲೆ ದೇಸೇ 16,000 ಒನ್ಸ್. 16,000 ಕಾರ್ ಥರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಕಾರ್ ಥರ ಕೊಟ್ಟಿದ್ದಾರೆ. ಬಟ್ ಅಗೇನ್ ದೇಸೇ ಎವ್ರಿ 500 ಕಿಲೋಮೀಟರ್ಸ್ ಒನ್ಸ್ ಚೈನ್ ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಚೈನ್ ಲ್ಯೂಬ್ರಿಕೇಷನ್ನು ಸ್ವಲ್ಪ ಟೈಟ್ ಮಾಡಿಸೋದು ಚೈನು, ಅದೊಂದು ಚೈನ್ ಮೇಂಟೆನೆನ್ಸ್ ಎವ್ರಿ 500 ಕಿಲೋಮೀಟರ್ಸ್ ಮಾಡ್ಕೊಳ್ಳಿ. 5000 ಕಿಲೋಮೀಟರ್ಸ್ಗೆ ಒಂದು ಸತಿ ಜಸ್ಟ್ ಕಮ್ ಚೆಕ್ ಯುವರ್ ಬ್ರೇಕ್ ಆಯಿಲ್, ಇಂಜಿನ್ ಆಯಿಲ್ ಎಷ್ಟಿದೆ ಏನು ಆಯ್ತಾ ಅಂತ ಒಂದು ಜನರಲ್ ಚೆಕಪ್ ಅಂತ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಮೇಂಟೆನೆನ್ಸ್ ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಮೇಂಟೆನೆನ್ಸ್ ಇಸ್ ಗುಡ್. ಪಾರ್ಟ್ಸ್ ಓಕೆ. ಸೊ ಮೇಂಟೆನೆನ್ಸ್ ವಿಷಯಕ್ಕೆ ಅಂತ ಬಂದಾಗ ಏನಪ್ಪ ಅಂತ ಅನ್ನೋಂಗಿಲ್ಲ, ಚೆನ್ನಾಗಿದೆ. ಆ್ಯಂಡ್ ಟ್ರಯಂಪ್ ಅವ್ರದ್ದು ಸರ್ವಿಸಿಂಗ್ ತುಂಬ ಚೆನ್ನಾಗಿದೆ. ನೆಟ್ವರ್ಕ್ ಇವಾಗ ಬಿಲ್ಡ್ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಅದರ ಲಾಟ್ ಆಫ್ ಸರ್ವಿಸ್ ಸೆಂಟರ್ಸ್ ಇನ್ ಬ್ಯಾಂಗ್ಳೂರ್. ಬಟ್ ಬೇರೆ ಸಿಟೀಸ್ ಐ ಥಿಂಕ್ ದೇ ಆರ್ ನೌ ಎಕ್ಸ್ಪ್ಯಾಂಡಿಂಗ್. ಇವಾಗ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಗೇನ್ ಅದೇ ಐ ಥಿಂಕ್ ಬಜಾಜ್ ಜೊತೆ ಟೈ ಅಪ್ ಇದೆ ಅವ್ರದ್ದು. ಸೊ ಟ್ರಯಂಪ್ ಅವ್ರದ್ದೇ ಅಂತ ಏನಿಲ್ಲ. ದಿಸ್ ಬೈಕ್ ಇಸ್ ಆಲ್ಸೋ ಮ್ಯಾನುಫ್ಯಾಕ್ಚರ್ಡ್ ಬೈ ಬಜಾಜ್ ಇನ್ ಇಂಡಿಯಾ. ಈ ವಿಷಯ ನಂಗೆ ಗೊತ್ತಿಲ್ಲ. ಅದು ಟ್ರಯಂಪ್ UK ಬ್ರ್ಯಾಂಡ್. ಸೊ ಅವ್ರದ್ದು ಏನು ಬೈಕ್ ಇದೆ ಅಲ್ಲ, ಸೊ ಎಕ್ಸಾಕ್ಟ್ ಐ ಥಿಂಕ್ ಟ್ರಯಂಪ್ 900 1200 ಸ್ಕ್ರಾಂಬ್ಲರ್ ಏನಿದೆಯೋ ಅದನ್ನು ತೊಗೊಂಡೊಂದು ಸೇಮ್ ವರ್ಷನ್ ಮಾಡಿದ್ದಾರೆ. ಬಟ್ ಈವನ್ ಇಫ್ ಇಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಬಜಾಜ್ ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್ ಆನ್ ಎನಿಥಿಂಗ್. ಇದರದ್ದು ಫಿಟ್ ಆ್ಯಂಡ್ ಫಿನಿಶ್ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಸ್ಟರ್ಡಿ ನೋಡಿ ಎಲ್ಲಿ ನೋಡಿದ್ರು ಯು ಹ್ಯಾವ್ ಮೆಟಲ್ ಓನ್ಲಿ.
ಸೊ ದಿಸ್ ಫೀಲ್ ಗೊತ್ತಾಗುತ್ತೆ ಅದು. ಹಾಂ, ಸೊ ಕ್ವಾಲಿಟಿ ವೈಸ್ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಿಟ್ ಆ್ಯಂಡ್ ಫಿನಿಶ್ ಇಸ್ ವೆರಿ ಗುಡ್ ವಿತ್ ದ ಬೈಕ್. ಸರಿ ವಿನಯ್, ನೆಕ್ಸ್ಟ್ ಕ್ವಶನ್ ನಂದು ಬಂದು, ಇಷ್ಟೊಂದೆಲ್ಲ ಪಾಸಿಟಿವ್ಸ್ ಎಲ್ಲ ಕೇಳಿದ್ವಿ, ಪ್ರೋಸ್ ಆ್ಯಂಡ್ ಮೇಯ್ನಾಗಿ ಪ್ರೋಸೇ ಜಾಸ್ತಿ ಕೇಳಿದ್ದು. ಕಾನ್ಸ್ ಅಂದರೆ ಏನೇನು ನೆಗೆಟಿವ್ ಪಾಯಿಂಟ್ಸ್ ಅಥವಾ ಸ್ವಲ್ಪ ಡಿಸ್ಲೈಕ್ಸ್ ಅನ್ನೋದು ಏನಾದ್ರು ಇದ್ದೇ ಇರುತ್ತೆ, ಅದು ನಿನಗೆ ಏನು ಫೀಲ್ ಆಯಿತು ಅನ್ನೋದು ನಿನ್ನ ಎಕ್ಸ್ಪೀರಿಯನ್ಸ್? ಇದರಲ್ಲಿ ದೆರ್ ಆರ್ ಸರ್ಟನ್ ಇಂಪ್ರೂವ್ಮೆಂಟ್ಸ್ ದಟ್ ಟ್ರಯಮ್ ಕ್ಯಾನ್ ಕಮ್ ಅಪ್ ವಿತ್, ಇಟ್ ಇಸ್ ಲಿಟಲ್ ಡಿಸಪಾಯಿಂಟಿಂಗ್ ಆಲ್ಸೋ. ಒಂದು, ದೇ ಆರ್ ಮಾರ್ಕೆಟಿಂಗ್ ದಿಸ್ ಆ್ಯಸ್ ಯುವರ್ ಆಲ್ರೌಂಡ್ ಬೈಕ್, ಸಿಟಿ, ಹೈವೇ, ಸ್ಕ್ರಾಂಬ್ಲರ್. ಬೇಸಿಕಲಿ ದಟ್ ಈಸ್ ವಾಟ್ ಮೀನಿಂಗ್ ಆಫ್ ಸ್ಕ್ರಾಂಬ್ಲರ್ ಇಸ್, ಇಟ್ ಕ್ಯಾನ್ ಡೂ ಎವ್ರಿಥಿಂಗ್, ಎಲ್ಲದು ಆಲ್ ಇನ್ ಒನ್ ಅನ್ನೋ ಥರ. ಬಟ್ ಅದಕ್ಕೆ ಸೂಟಬಲ್ ಆಗಿ ಹೆಡ್ಲೈಟ್ ಕೊಡಬೇಕಿತ್ತು. ಹೆಡ್ಲೈಟ್ ಇಸ್ ಪಥೆಟಿಕ್. ಸಿಟಿನಲ್ಲೇ ಏನೂ ಕಾಣಿಸಲ್ಲ, ಟು ಬಿ ಆನೆಸ್ಟ್. ನಿಮಗೆ ನಾರ್ಮಲ್ ಆಗಿ ಎಮ್ ಟಿ ರೋಡ್ಸು ಕತ್ಲೆನಲ್ಲಿ ಹೋಗ್ತಾ ಇದ್ರೆ ಎಸ್ ಕಾಣುತ್ತೆ, ಬಟ್ ದ ಮೊಮೆಂಟ್ ಅನದರ್ ಬೈಕ್ ಕಮ್ಸ್ ಇನ್ ಫ್ರಂಟ್ ಆಫ್ ಯು, ಇನ್ನೊಂದು ಲೈಟ್ ಥ್ರೋ ಬಂದ ತಕ್ಷಣ ಆ್ಯಸ್ ಇಫ್ ಹೆಡ್ಲೈಟೇ ಆನ್ ಮಾಡಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಹೆಡ್ಲೈಟ್ ಇಸ್ ಟೂ ಬ್ಯಾಡ್ ಫಾರ್ ಅ ಬೈಕ್ ಆಫ್ ದಿಸ್ ಸ್ಟ್ಯಾಂಡರ್ಡ್, ದಿಸ್ ಪ್ರೈಸ್, ಅಟ್ ದಿಸ್ ಪ್ರೈಸ್ ಪಾಯಿಂಟ್. 3.5 lakh ಕೊಟ್ಟು ಹೆಡ್ಲೈಟ್ ಇದಿಲ್ಲ ಅಂತಂದರೆ, ಹೆಡ್ಲೈಟ್ ಒಂದು ಮೇಜರ್ ಪ್ರಾಬ್ಲಮ್ ಇದೆ ಇದರಲ್ಲಿ. ಸೊ ದಟ್ಸ್ ವೆರಿ ಡಿಸಪಾಯಿಂಟಿಂಗ್. ಆಮೇಲೆ ನೆಕ್ಸ್ಟ್ ಕಾನ್ ಅಂತ ಬಂದಾಗ ಮಿರರ್ಸ್. ಓಕೆ, ಮಿರರ್ಸಲ್ಲಿ ವಿಸಿಬಿಲಿಟಿ ತುಂಬ ಕಡಿಮೆ ಇದೆ. ಸ್ಮಾಲ್ ಮಿರರ್ಸ್, ರೌಂಡ್ ಮಿರರ್ಸ್ ಚಿಕ್ಕದು ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ದೊಡ್ಡದಿರ್ಬೋದಾಗಿತ್ತು. ಐ ಥಿಂಕ್ ದೇ ವೆಂಟ್ ವಿತ್ ಲುಕ್, ಓವರ್ ಆಲ್ ಫಿನಿಶ್, ಒಂದು ಲುಕ್ಗೋಸ್ಕರ ಅಂತ ಅಂದ್ಬಿಟ್ಟು ಮಿರರ್ ಕೊಟ್ಟಿದ್ದಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಹೈವೇನಲ್ಲಿ ಹೋಗುವಾಗ ವಿಸಿಬಿಲಿಟಿ ಅಷ್ಟು ಸಿಗಲ್ಲ ನಿಮಗೆ. ಓಕೆ, ಸುಮ್ಮನೆ ನಿಮಗೆ ಬ್ಲೈಂಡ್ ಪಾಯಿಂಟ್ಸ್ ತುಂಬ ಇದೆ ಮಿರರಲ್ಲಿ. ನಿಮ್ಗೆ ಗೊತ್ತೇ, ಈವನ್ ಸಿಟಿನಲ್ಲೂ ಅಷ್ಟೇ. ಎಷ್ಟೊಂದು ಸತಿ ನಾನು ಬೈಕ್ ನಿಲ್ಲಿಸ್ಕೊಂಡಿರ್ತೀನಿ, ಹೆವಿ ಇದೆಲ್ಲ ಬೈಕ್, ಒಂದು ಸ್ವಲ್ಪ ಹಿಂದೆ ತೊಗೊಂಡು ಹಿಂಗೆ ಮಾಡಬೇಕು ಅಂತಂದರೆ ಮಿರರಲ್ಲಿ ನೋಡಿದ್ರೆ ಏನೂ ಇಲ್ಲ ಅನ್ಸುತ್ತೆ, ಹಿಂದೆ ಬಂದಾಗ ನೋಡಿದ್ರೆ ಗಾಡಿ ಇರುತ್ತೆ. ಸೊ ಬ್ಲೈಂಡ್ ಸ್ಪಾಟ್ಸ್ ತುಂಬ ಇದೆ. ಪ್ರಾಬಬ್ಲಿ ವೈಡ್ ಮಿರರ್ ಕೊಟ್ಟಿದ್ರೆ ಒಂದು ಸ್ವಲ್ಪ ಅದು ಸೆಟ್ ಆಗ್ತಿರಲಿಲ್ಲ. ಇದ್ರ ಪ್ರಕಾರ ಲುಕ್ಗೋಸ್ಕರ ಅಂತ ಮಾಡಿದ್ದಾರೆ. ಆಮೇಲೆ ಐ ಥಿಂಕ್ ದಿಸ್ ಇಸ್ ನಾಟ್ ಅ ಕಾನ್ ಅಂತ ಏನು ಹೇಳೋಕ್ಕಾಗಲ್ಲ, ಬಟ್ ಐ ವುಡ್ ಸೇ ನಕಲ್ ಗಾರ್ಡಲ್ಲಿ ದೇ ಹ್ಯಾವ್ ಕಾಂಪ್ರಮೈಸ್ಡ್. ಅಡ್ವೆಂಚರ್ ಅಂತ ಬಂದಾಗ ಅವ್ರ ಹೈವೇನಲ್ಲಿ ಅಂತ ಬಂದಾಗ ಯು ವುಡ್ ಎಕ್ಸ್ಪೆಕ್ಟ್ ಅ ಬೆಟರ್ ನಕಲ್ ಗಾರ್ಡ್. ಇದು ಚೆನ್ನಾಗಿದೆ, ನೋ ಡೌಟ್. ಇಟ್ಸ್ ಕ್ವಾಲಿಟಿ ನೀವು ನೋಡ್ಬೋದು, ಪ್ಲಾಸ್ಟಿಕ್ ಇಟ್ಸ್ ವೆರಿ ಸ್ಟರ್ಡಿ, ಚೆನ್ನಾಗಿದೆ. ಬಟ್ ಒಳಗೆ ಇಫ್ ದೇ ಹ್ಯಾಡ್ ಗಿವನ್ ಒನ್ ಮೆಟಲ್ ಪೀಸ್ ಟು ಇಟ್, ಇಟ್ ವುಡ್ ಹ್ಯಾವ್ ಆಡೆಡ್ ಮೋರ್ ಇದು ಬೆನಿಫಿಟ್ ಟು ಇಟ್. ಒಂದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಪ್ರೆಷರ್ ಬಿತ್ತು ಅಂದರೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ ಪ್ಲಾಸ್ಟಿಕ್ ಕ್ಯಾನ್ ಬ್ರೇಕ್ ಎನಿ ಟೈಮ್. ಅದಕ್ಕೆ ಅಂತ ಒಂದು ಮೆಟಲ್ ಕೊಟ್ಟಿದ್ರೆ, ಇವನ್ ಈ ಕಡೆ ಪ್ಲಾಸ್ಟಿಕ್ ತರ ಇದೆ, ಬಟ್ ತುಂಬಾ ಸ್ಟರ್ಡಿ ಇದೆ, ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಬಟ್ ಅದ್ರ ಒಳಗೆ ನಾನೇನು ಹೇಳ್ತಿರೋದು ಅಂತಾರೆ, ಇಲ್ಲಿ ಮುಟ್ಟಾಗ ಸ್ಟರ್ಡಿ ಅನ್ಸುತ್ತೆ. ವೆನ್ ಯು ಫಾಲ್ ಅವಾಗ ನಿಮ್ಗೆ ಏನು ಅಂತಂದ್ರೆ, ಇಲ್ಲೊಂದು ಮೆಟಲ್ ಪೀಸ್ ಅಂತ ಕೊಟ್ಟರೆ ಪ್ಲಾಸ್ಟಿಕ್ ವಿಲ್ ಬ್ರೇಕ್ ಪ್ರಾಬಬ್ಲಿ. ಬಟ್ ಒಂದು ಅಲ್ಯೂಮಿನಿಯಂ ಒಂದು ಸಣ್ಣದಾಗ ಒಂದು ಇದು ಕೊಟ್ಟಿದ್ರೆ ನಿಮ್ಮ ನಕಲ್ನ ಇನ್ನೂ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತದೆ. ಸೊ ಐ ಥಿಂಕ್ ಅದೊಂದು ಟ್ರೈ ಮಾಡ್ಬೋದಿತ್ತು. ಆಮೇಲೆ ಹೆಡ್ಲೈಟು ಇದು. ಆಮೇಲೆ ಇದಕ್ಕೆ ಅಂತ ಬಂದಾಗ, ಸ್ಪೀಡೋಮೀಟರ್ ಅಂತ ಬಂದಾಗ, ನಿಮಗೆ ಇಲ್ಲಿ ಫೀಚರ್ಸ್ ನೀವು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅವು ಎಷ್ಟು ಕೊಡುತ್ತೆ ಅಂತ ಅಂದ್ಬಿಟ್ಟು. ಹೌದು, ಮೈಲೇಜ್, ಐ ಮೀನ್ ಟ್ರಿಪ್ ಟು MT ಅಂತ ನೋಡ್ಕೊಂಡು ಹೋದಾಗ, ಸೊ ಇವಾಗ ನೀವು ನೋಡ್ತಾ ಇರ್ಬೋದು 120 ಅಂತ ಇದೆ ಅಲ್ಲ. ಸೊ ಇದು ನಿಮಗೆ ಬರೀ 10s ಹೋಗುತ್ತೆ. ಸೊ 220, 210, 200 ರೌಂಡ್ ಆಫ್ ಬರುತ್ತೆ. 120, 110 ಆ್ಯಂಡ್ 50 ಬಂದಿದ ತಕ್ಷಣ ದಿಸ್ ವಿಲ್ ವ್ಯಾನಿಶ್. ಓಕೆ, 50 ಆದಮೇಲೆ ಜಸ್ಟ್ MT ಅಂತ ತೋರಿಸ್ಬಿಡುತ್ತೆ. ಸೊ ನಿಮ್ಗೆ ಅದು ಆಕ್ಯುರಸಿ ಇಲ್ಲ. ಓಕೆ, ಸೊ ಇದೊಂದು ಐ ಥಿಂಕ್ ದೇ ವುಡ್ ಹ್ಯಾವ್ ಡನ್ ಸಮಥಿಂಗ್. ಆ್ಯಂಡ್ ಆಮೇಲೆ ಇದೂ ಅಷ್ಟೇ, ಇವನ್ ಸ್ಪೀಡೋಮೀಟರ್ ಅಂತ ಬಂದಾಗ ಅವರು ನಿಮಗೆ ಸ್ಪೀಡ್ನ ಡಿಜಿಟಲ್ ಕೊಟ್ಟಿರೋ ಚೆನ್ನಾಗಿರೋದು. ಅನಲಾಗ್ನ ಅವರು RPM ಮೀಟರ್ಗೆ ಅನಲಾಗ್ ಕೊಟ್ಬಿಟ್ಟು ಸ್ಪೀಡ್ನ ಇಲ್ಲಿ ಡಿಜಿಟಲ್ ಕೊಟ್ಟು, ಇಲ್ಲಿ ಗೇರ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಗೇರ್ ಇಂಡಿಕೇಟರು ಅದು ಇದು ಅಂತ. ಇದಕ್ಕೆ ಇಷ್ಟು ದೊಡ್ಡದಾಗಿ ಸ್ಪೇಸ್ ಯೂಸ್ ಮಾಡೋದ್ರ ಬದಲು ಸ್ಪೀಡ್ನ ನೀವು ಡಿಜಿಟಲಲ್ಲಿ ಕೊಟ್ಟರೆ ಹೈವೇನಲ್ಲಿ ಹೋಗುವಾಗ ಇಟ್ ಈಸ್ ಈಸಿಯರ್ ಟು ನೋ ವಾಟ್ ಸ್ಪೀಡ್ ಯು ಆರ್ ಇನ್ ಅಂತ ಅಂದ್ಬಿಟ್ಟು. ಬಿಕಾಸ್ ಇದರಲ್ಲಿ ನಿಮಗೆ ಅನಲಾಗ್ ಇದ್ದಾಗ ನಿಮ್ಗೆ ಗೇಜ್ ಮಾಡೋದು ಕಷ್ಟ. 100 ಇದೆಯಾ, 15 ಇದೆಯಾ, 110 ಇದೆಯಾ, ಯು ಡೋಂಟ್ ನೋ. ಸೊ ಆ ರೀತಿಯಾದಾಗ ಐ ಥಿಂಕ್ ದೇ ವುಡ್ ಹ್ಯಾವ್ ಕಮ್ ಅಪ್ ವಿತ್ ಬೆಟರ್ ಡಿಸೈನ್ ಫಾರ್ ದಿಸ್ ಅಂತ ಅನ್ಸುತ್ತೆ. ದ ವೇ ದೇ ಹ್ಯಾವ್ ಯೂಟಿಲೈಸ್ ಅ ಸ್ಪೇಸ್ ಇಸ್ ನಾಟ್ ದಟ್ ಗ್ರೇಟ್. ದೇ ಕುಡ್ ಹ್ಯಾವ್ ಡನ್ ಅ ಲಿಟಲ್ ಬೆಟರ್ ಅಂತ ಅನ್ಸುತ್ತೆ. ನಿಮಗೆ RPM ಮೀಟರ್ನ ನೀವು ಡಿಜಿಟಲ್ ಕೊಟ್ಬಿಟ್ಟು, RPM ಡಸಂಟ್ ಮ್ಯಾಟರ್ ಟು ಮಿ. RPM ಯಾವತ್ತು ಅನಲಾಗಲ್ಲಿ ಇದ್ರೇ ಚೆನ್ನಾಗಿರೋದು. ನೀವು ಥ್ರಾಟಲ್ ಕೊಟ್ಟಾಗ RPM ಜಾಸ್ತಿ ಆದಾಗ ನೋಡೋಕ್ಕೆ ಒಂದು ಖುಷಿ ಅದು ನಿಮ್ಗೆ. ಇವಾಗ ನೋಡಿ, ನೀವು ಆಕ್ಸಿಲೇಟ್ ಮಾಡಿದಾಗ ನಿಮಗೆ ಡಿಜಿಟಲ್ RPM ಕೊಟ್ಬಿಟ್ಟು ಆಕ್ಸಿಲೇಟರ್ ಅನಲಾಗ್ ಕೊಟ್ಟಿದ್ರೆ ಓಡಿಸೋದು. ಬಿಸಿಲು ಬೀಳ್ತಾ ಇರುತ್ತೆ ಅಥವಾ ಏನೋ ನೋಡ್ತಾ ಇರ್ತೀರಾ, ಟಾಪ್ ಸ್ಪೀಡಲ್ಲಿ ಇರ್ತೀರಾ, 120, 130ನಲ್ಲಿ ಇರ್ತೀರಾ. ಅವಾಗ ಹಿಂಗೆ ಹುಡ್ಕೊಂಡು 120 ಇದೆಯಾ, 125 ಇದೆಯಾ, ಅಷ್ಟು ಟೈಮ್ ಸಿಗಲ್ಲ ನಿಮಗೆ. ಯು ವಿಲ್ ಹ್ಯಾವ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಟು ಜಸ್ಟ್ ಲುಕ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಲುಕ್ ಇನ್ ಟು ದ ರೋಡ್ ಅಗೇನ್. ಮತ್ತೆ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ರೋಡ್. ಆ್ಯಂಡ್ ಐ ಥಿಂಕ್ ಸ್ಟ್ಯಾಂಡೂ ಅಷ್ಟೇ. ಐ ಥಿಂಕ್ ಈ ಬೈಕ್ದು ವೆಯ್ಟ್ನ ತಡೆಯೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ದೇ ಹ್ಯಾವ್ ಕಮ್ ಅಪ್ ವಿತ್ ಸೈಡ್ ಸ್ಟ್ಯಾಂಡ್ ಲೈಕ್ ದಿಸ್. ಸೆಂಟರ್ ಕೊಟ್ಟೇ ಇಲ್ಲ. ಸೆಂಟರ್ ಈಗ ಸುಮಾರು ಬೈಕ್ಗಳಿಗೆ, ಆಲ್ಮೋಸ್ಟ್ ಎಲ್ಲ ಬೈಕ್ಗೆ ಅಂತ ಹೇಳ್ಬೋದು. ನಾನು ಓದಿದ ಪ್ರಕಾರ ಅದು
ವೆಯ್ಟನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಮತ್ತು ವೆಯ್ಟ್ ಕಮ್ಮಿ ಮಾಡೋಕ್ಕೆ ಮತ್ತು ಇನ್ನೊಂದು ಸೈಲೆನ್ಸರ್ ಏನಾದರೂ ರಿಪೇರಿ ಮಾಡಬೇಕು ಅಂತಂದಾಗೆಲ್ಲ ಅದನ್ನು ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಕೆಲವೊಂದು ಆ ಕಾರಣಕ್ಕೋಸ್ಕರನೇ ಮೇಯ್ನಾಗಿ ಇರ್ಬೋದು. ಬಟ್ ಯಾ ಅಗೇನ್ ಬಟ್ ಪ್ರಾಕ್ಟಿಕಲ್ ನೋಡಕ್ಕೆ ಹೋದ್ರೆ ದೇರ್ ವಿಲ್ ಬಿ ರೀಸನ್ ಯಾಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಪ್ರಾಕ್ಟಿಕಲ್ ನೋಡೋಕೆ ಇವಾಗ ನೋಡಿ ನಮ್ಮ ಬೈಕು ಫ್ಲಾಟ್ ಗ್ರೌಂಡಲ್ಲಿ ನೀವು ನಿಲ್ಸಿರ ಇದೆ, ಇದೊಂದು ಸ್ವಲ್ಪ ಈ ಕಡೆ ಸ್ಲೋಪ್ ಇದ್ರೆ ನೀವು ಬೈಕ್ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಬೈಕ್ನ ಎಸ್ಪೆಷಲಿ ಆಫ್ ರೋಡ್ ಅದು ಇದು ನೀವು ಅಲ್ಲೆಲ್ಲ ಹೋಗಬೇಕು ಅಂತಂದ್ರೆ ಯು ಹ್ಯಾವ್ ಟು ಥಿಂಕ್ ಅ ಲಾಟ್ ಬಿಫೋರ್ ಯು ಪಾರ್ಕ್ ಯುವರ್ ಬೈಕ್. ಓಕೆ ವಿನಯ್, ನೀನು ಇಷ್ಟೊಂದು ಕಾನ್ಸ್ ಪಾಯಿಂಟ್ಸ್ ಹೇಳಿದೆ ಅಲ್ವಾ, ನೆಗೆಟಿವ್ ಪಾಯಿಂಟ್ಸ್ ಅಥವಾ ಡಿಸ್ಲೈಕ್ ಪಾಯಿಂಟ್ಸ್ ಅಂತ, ಅದನ್ನ ಏನಾದ್ರು ನೀನು ನಿನ್ನ ಗಾಡಿನಲ್ಲಿ ಏನಾದ್ರು ರೆಕ್ಟಿಫೈ ಮಾಡಿದ್ಯಾ ಅಥವಾ ಇನ್ನೊಂದಷ್ಟು ಪಾಯಿಂಟ್ಸ್ ಏನಾದ್ರು ಮಾಡೋದಿದ್ರೆ ಅಥವಾ ಬೇರೆಯವ್ರಿಗೆ ಏನಾದರೂ ರೆಕ್ಟಿಫೈ ಮಾಡ್ಕೋಬಹುದು ಅನ್ನೋ ಥರ ಏನಾದ್ರು ಇತ್ತು ಅಂದರೆ ಹೇಳೋದು? ಸಿಂಪಲ್ ಥಿಂಗ್ಸ್. ಕೆಲವು ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಆರ್ ಕಂಟ್ರೋಲಬಲ್, ಸರ್ಟನ್ ಥಿಂಗ್ಸ್ ವಿಚ್ ಯು ಕೆನಾಟ್ ಡೂ ಎನಿಥಿಂಗ್ ಅಬೌಟ್. ಒಂದು ಹೆಡ್ಲೈಟ್ ಮೇಜರ್ ಕನ್ಸರ್ನ್ ನಾನು ಹೇಳಿದ್ದು. ಹೆಡ್ಲೈಟು ಯು ಹ್ಯಾವ್ ಟು ಆಪ್ಷನ್ಸ್. ಅದು ಒಂದು ವೈಷ್ಣೂಸ್ ಅಂತ ಅಂದ್ಬಿಟ್ಟು ಒಂದು ಟೂರಿಂಗ್ ಹೆಡ್ಲೈಟ್ ಬರುತ್ತೆ. ಓಕೆ. ಸೊ ಅದು ಶೋರೂಮಲ್ಲಿ ಚೆಕ್ ಮಾಡಿ, ಐ ಮೀನ್ ಸರ್ವಿಸ್ ಸೆಂಟ್ರಲ್ಲಿ ಚೆಕ್ ಮಾಡಿ ವಾರಂಟಿ ಏನು ವಾರ್ಡ್ ಅದು ಪ್ಲಗ್ ಅಂಡ್ ಪ್ಲೇನೇ ಕೊಟ್ಟಿರೋದು. ಸೊ ಇಟ್ ಇಸ್ ಶೋರೂಮ್ ಅಂದ್ರೆ ಅವ್ರ ಕಡೆನೇ ಸಿಗಲ್ಲ? ಇಲ್ಲ, ಶೋರೂಮ್ ಕಡೆ ಸಿಗಲ್ಲ, ಆಫ್ಟರ್ ಮಾರ್ಕೆಟ್. ನಾನು ಹೇಳ್ತಾ ಇರೋದು ಎಲ್ಲ ಇಂಪ್ರೂವ್ಮೆಂಟು ಆಫ್ಟರ್ ಮಾರ್ಕೆಟ್. ಶೋರೂಮ್ ಕಡೆಯಿಂದ ಅವ್ರು ಏನು ಬೈಕ್ ಕೊಟ್ಟರು ಅಷ್ಟೇ. ಬೈಕ್ ಕೊಟ್ಟ ಮೇಲೆ ಯು ಗೋ ಟು ಶೋರೂಮ್, ದಿಲ್ ಸೇ ಟಾಟಾ ಬಾಯ್. ಅದ್ರ ಅವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬೇಡಿ. ಅದಾದ್ಮೇಲೆ ವೈಷ್ಣು ಟೂರಿಂಗ್ ಹೆಡ್ಲೈಟ್ ಅಂತ ಬರುತ್ತೆ, ಅದನ್ನು ಹಾಕ್ಸ್ಕೋಬೋದು. ಐ ವಾಸ್ ನಾಟ್ ಶೋರ್ ಅಬೌಟ್ ದ ವಾರಂಟಿ. ಓಕೆ. ಆ್ಯಂಡ್ ಎವ್ರಿ ಟೈಮ್ ನನಗೆ ಟೂರಿಂಗ್ ಹೆಡ್ಲೈಟ್ ಬೇಕು ಅನ್ನೋ ರಿಕ್ವೈರ್ಮೆಂಟ್ ಕೂಡ ನನಗೆ ಇಲ್ಲದೇ ಇರೋದ್ರಿಂದ ಅಕೇಶ್ನಲ್ ಆಗಿ ಯೂಸ್ ಮಾಡೋದು. ಸಿಟಿನಲ್ಲಿ ಇಟ್ ಈಸ್ ಓಕೆ, ನಾನು ಹೇಳ್ದಂಗೆ ಸಿಟಿನಲ್ಲಿ ಓಕೆ, ಹೆಡ್ಲೈಟ್ ಮ್ಯಾನೇಜಬಲ್ ಬಿಕಾಸ್ ಸ್ಟ್ರೀಟ್ ಲೈಟ್ಸ್ ಇರುತ್ತೆ. ಎಷ್ಟೊಂದು ಜನ ಸಿಟಿಲಲ್ಲಿ ಹೈ ಬೀಮ್ ಹಾಕೊಂಡೆ ಓಡಾಡ್ತಿರ್ತಾರೆ ಫಾರ್ ನೋ ರೀಸನ್. ಬಟ್ ಯಾ ಇಟ್ ಇಸ್ ಕಾರ್ ಅವರು ಬರೀ DRL ಹಾಕೊಂಡೆ ಓಡಾಡ್ತಿರ್ತಾರೆ, ಅದು ನೋಡಿದ್ವಿ. ಹಾಂ, ಸೊ ಸಿಟಿಗೆ ಓಕೆ ಹೆಡ್ಲೈಟು. ನಾನು ಇಲ್ಲಿ ಮ್ಯಾಡ್ ಡಾಗ್ ಅವ್ರದ್ದು ಆಲ್ಫಾ ಸೀರೀಸ್ ಇದು ಹಾಕ್ಸಿದ್ದೀನಿ, ಆಕ್ಸಿಲರಿ ಲೈಟ್ಸ್ ಹಾಕ್ಸಿದ್ದೀನಿ. ಲೈಟ್ ದಿಸ್ ಇಸ್ ಅಮೇಝಿಂಗ್. ಆಲ್ಮೋಸ್ಟ್ ಎದುರುಗಡೆ ಬರೋರಿಗೆ ಕುರುಡ ಮಾಡಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ನನ್ನ ಪರ್ಪಸ್ಗೆ ಚೆನ್ನಾಗಿದೆ ಬಿಕಾಸ್ ಕೆಲವು ಕಡೆ ಹೈವೇಗೆ ಹೋದಾಗ ತುಂಬ ಡಾರ್ಕ್ ಇರುತ್ತೆ. ಸೊ ಐ ಥಾಟ್ ಹೋಗೋವಾಗ ಲೆಟ್ ಮೀ, ಇದರಲ್ಲಿ 3 ಮಾಡೆಲ್ ಬರುತ್ತೆ. ಐ ವೆಂಟ್ ವಿತ್ ಆಲ್ಫಾ ವಿಚ್ ಇಸ್ ದರ್ ಟಾಪ್ 1. ಇರೋದು ಪವರ್ ಹೇಗಿದೆ ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ತೋರಿಸಿದ್ದೀನಿ, ಬೇಕಾದ್ರೆ ಇನ್ನೊಂದ್ಸತಿ ಈಗಲೂ ನೋಡ್ಕೊಳ್ಳಿ. ಹಾಂ, ಸೊ ಮ್ಯಾಡ್ ಡಾಗ್ ಆಲ್ಫಾ ಹಾಕಿದ್ದೀನಿ. ಸೊ ದಟ್ ಈಸ್ ಟೇಕನ್ ಕೇರ್ ಆಫ್. ಓಕೆ. ಆಮೇಲೆ ಇಟ್ಸ್ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಅಲ್ವಾ? ಇದರಲ್ಲಿ ಬೇರೆ ಏನು ವೈರ್ ಕಟ್ ಅದು ಇದು ವಾರಂಟಿ ವಾಯ್ಡ್ ಆಗುವಂಥದ್ದು ಏನು ಇಲ್ಲ. 2 ಕಡೆ ಇನ್ಸ್ಟಾಲ್ ಮಾಡ್ಬೋದು. ಒಂದು ಕ್ರ್ಯಾಶ್ ಗಾರ್ಡಲ್ಲಿ ಹಾಕೋಬೋದು, ಇಲ್ಲ ಅಂದರೆ ಸಸ್ಪೆನ್ಷನ್ಗೆ ಹಾಕೋಬೋದು. ನಾನು ಸಸ್ಪೆನ್ಷನ್ಗೆ ಹಾಕ್ಸಿದ್ದೀನಿ. ಮೇನ್ ರೀಸನ್ ಫಾರ್ ದಿಸ್ ಇಸ್, ನೀವು ಇವಾಗ ಹಿಲ್ ಸ್ಟೇಷನ್ಗೆ ಹೋದಾಗ, ಟ್ವಿಸ್ಟಿಸಲ್ಲಿ ಹೋದಾಗ ನಿಮ್ಮ ಹ್ಯಾಂಡಲ್ ತಿರುಗಿರುತ್ತೆ ಬಟ್ ಬಾಡಿ ಸ್ಟ್ರೈಟ್ ಇರುತ್ತೆ. ಸೊ ನಿಮ್ಮ ಹೆಡ್ಲೈಟ್ ಥ್ರೋ ಎಲ್ಲೋ ಇರುತ್ತೆ, ನಿಮ್ಮ ಫೋಕಸ್ ಎಲ್ಲೋ ಇರುತ್ತೆ. ಸೊ ನೀವು ಎಲ್ಲಿ ನೋಡ್ತಿರೋ ಆ ಪಾಯಿಂಟಲ್ಲಿ ನಿಮ್ಮ ಲೈಟ್ ಥ್ರೋ ಇದ್ದರೆ ಇಟ್ ಇಸ್ ಬೆಟರ್ ಫಾರ್ ಯು. ಸೊ ಅದರಿಂದ ನಾನು ಇದಕ್ಕೆ ಸಸ್ಪೆನ್ಷನ್ಗೆ ಫಿಟ್ ಮಾಡ್ತೀನಿ. ಅದರದ್ದು ಒಂದು ಕ್ಲ್ಯಾಂಪ್ ಬರುತ್ತೆ ಇಲ್ಲಿ. ಸೊ ನೀವು ಆಮೇಲೆ ತೋರಿಸ್ಬೋದು, ಇಲ್ಲೊಂದು ಕ್ಲ್ಯಾಂಪ್ ಬರುತ್ತೆ. ಓಕೆ. ಸೊ ಅದಕ್ಕೆ ಫಿಟ್ ಮಾಡಿ ಅವರೇ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಇದೆಲ್ಲ ಆಫ್ಟರ್ ಮಾರ್ಕೆಟ್ದೇ ಮಾಡಿರೋದು. ಸೊ ಇದ್ರದ್ದು ಇಟ್ ಇಸ್ ಡಿಸೈನ್ ಸ್ಪೀಡೋಮೀಟರ್, ದ ವೇ ದೇ ಡಿಸೈನ್ಡ್ ಇಟ್, ಯು ಕಾಂಟ್ ಡೂ ಎನಿಥಿಂಗ್. ನಾನು ಶೋರೂಮಲ್ಲಿ ಅವ್ರು ಇದ್ರ ಹತ್ರ ಚೆಕ್ ಮಾಡಿದೆ, ಇದು ಡಿಸ್ಟೆನ್ಸ್ ಟು ಎಂಟಿ ಬಗ್ಗೆ ನಾನು ಹೇಳಿದೆ ಅವ್ರಿಗೆ, ಈ ಥರ ಆ್ಯಕ್ಯುರಸಿ ಇಲ್ಲ ಅಂತ. ಅವ್ರು ಹೇಳಿದ್ರು ಡಿಸೈನ್ ಸರ್ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆಸ್ ಐ ಸೆಡ್, ಒಂದ್ಸತಿ ಬೈಕ್ ತೊಗೊಂಡ್ಮೇಲೆ ಶೋರೂಮ್ ಇಸ್ ಟಾಟಾ ಬಾಯ್, ಅವ್ರೇನೂ ಮಾಡಲ್ಲ. ಸೊ ಅದರದ್ದೇನೂ ಮಾಡೋಕ್ಕಾಗಲ್ಲ ನಿಮಗೆ. ಆಮೇಲೆ ಇದು ಚೇಂಜ್ ಮಾಡ್ಕೋಬೋದು. ಇಟ್ ಇಸ್ ಗುಡ್. ಅದು ಕಸ್ಟಮೈಸ್ಡ್ ಆಗಿ ಸಿಗುತ್ತೆ. ನೀವು ತುಂಬ ಅಡ್ವೆಂಚರ್ ಫ್ರೀಕ್ ಆಗಿ ಆಫ್ ರೋಡ್ ಹೋಗ್ತಾನೆ ಇರ್ತೀನಿ, ನಾನು ಎಲ್ಲೋ ಒಂದು ಕಡೆ ಗಾಡಿ ಎತ್ತಾಕ್ತಾನೆ ಇರ್ತೀನಿ ಅನ್ನೋದಿದ್ರೆ ಚೇಂಜ್ ಮಾಡ್ಕೋಬೋದು. ಇಲ್ಲಾಂದ್ರೆ ನನಗೇನೋ ಇದು ನೆಸೆಸಿಟಿ ಇಲ್ಲ ಚೇಂಜ್ ಮಾಡಿಸೋದು ಅನ್ಸುತ್ತೆ. ಚೆನ್ನಾಗೇ ಇದೆ, ಬಟ್ ಇದು ಹೊಡೆದೋದ್ರೆ ಏನಾಗುತ್ತೆ, ಅಲ್ಲಲ್ಲ ಹೊಡೆದೋದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಹತ್ರ ಇಮಿಡಿಯೇಟ್ ರೀಪ್ಲೇಸ್ಮೆಂಟ್ ಇರಲ್ಲ. ಸೊ ನೀವು ವಾಪಸ್ ಬರಬೇಕಾದ್ರೆ ಯು ಹ್ಯಾವ್ ಟು ಕಮ್ ಬ್ಯಾಕ್ ವಿತೌಟ್ ಅ ನಕಲ್ ಗಾರ್ಡ್. ಅಟ್ಲೀಸ್ಟ್ ಪ್ಲಾಸ್ಟಿಕ್ನ ಹೊಡೆದಾಕ್ಬಿಟ್ಟು ಒಂದು ಮೆಟಲ್ ಸ್ಟ್ರಿಪ್ ಇತ್ತು ಅಂದರೆ ಸಮ್ವೇರ್ ಇಟ್ ವಿಲ್ ಪ್ರೊಟೆಕ್ಟ್ ಆನ್ ದ ನೆಕ್ಸ್ಟ್ ಫಾಲ್. Okay. We hope it shouldn't happen multiple falls in a single ride, but again adventure ಅಂತ ತಗೊಂಡಾಗ ಮಾಡ್ಬೋದು. ಆ್ಯಂಡ್ ಟೈರ್ಸ್ ಟಾರ್ಮ್ಯಾಕಿಗೆ ಕೊಟ್ಟಿದ್ದಾರೆ. ಆಫ್ ರೋಡಿಂಗ್ ಬೇಕು ಅಂತಂದರೆ ಟೈರ್ಸ್ ಚೇಂಜ್ ಮಾಡ್ಕೊಳ್ಳಿ. ಐ ವುಡ್ ರೆಕಮೆಂಡ್ ಟೈರ್ಸ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಗಾಡಿ ಇರೋ ಇದಕ್ಕೆ ಇಟ್ ಇಸ್ ನಾಟ್ ಸೂಟಿಂಗ್ ಇಟ್. ನಿಮಗೆ ಗಾಡಿ ಕಾನ್ಫಿಡೆನ್ಸ್ ಕೊಡುತ್ತೆ, ಟೈರ್ಸ್ ಕಾನ್ಫಿಡೆನ್ಸ್ ಕೊಡಲ್ಲ. ಸೊ ಟೈರ್ ಮತ್ತೆ ಚೇಂಜ್ ಮಾಡ್ಕೊಳ್ಬೋದು. ಮಿರರ್ ಐ ಥಿಂಕ್ ನಾನಿನ್ನ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಸೊ ಮೇ ಬಿ ಹಿಮಾಲಯನ್ದು ಅಥವಾ KTM ಅಡ್ವೆಂಚರ್ದು ತುಂಬ ಚೆನ್ನಾಗಿದೆ. KTMದು ನಾನು ನೋಡಿದ್ದೀನಿ, ಅದ್ರದ್ದು ಮಿರರ್ಸ್ ತುಂಬ ಚೆನ್ನಾಗಿದೆ. ಲುಕ್ ಹೋಗುತ್ತೆ KTM ದಾಕರೆ, ಬಿಕಾಸ್ ಅವ್ರದ್ದು ಬೇರೆ ಥರ ಶಾರ್ಪಿ ಎಡ್ಜಸ್ ಅಲ್ಲ, ಇದೊಂದು ಸ್ವಲ್ಪ ಕರ್ವಿ ಮಾಡಿದ್ದಾರೆ, ಅವ್ರದ್ದು ಶಾರ್ಪಿ ಎಡ್ಜಸ್ ಬರುತ್ತೆ. ಬಟ್ ಮಿರರ್ ಬೇಕು ಅಂದರೆ ರೀಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಒನ್ ಮೋರ್ ಕಾನ್ ದಟ್ ಟ್ರಯಮ್ ಸ್ಟಿಲ್ ಹ್ಯಾಸ್ ನಾಟ್ ಫಿಕ್ಸ್ಡ್ ಈಸ್ ಸ್ಟಾಲಿಂಗ್ ಇಶ್ಯೂ. ಓಕೆ. ಇಂಜಿನ್ ಸ್ಟಾಲ್ ಆಗುತ್ತೆ, ರೆಗ್ಯುಲರಾಗಿ ಆಗಲ್ಲ. ಮೇ ಬಿ ಒನ್ಸ್ ಇನ್ ಅ ವೀಕ್, ಸಮ್ ಟೈಮ್ಸ್ ರ್ಯಾಂಡಮ್ ಆಗಿ
ಸೆಕೆಂಡ್ ಗೇರಲ್ಲಿದ್ದಾಗ ಅಥವಾ ಥರ್ಡ್ ಗೇರಲ್ಲಿದ್ದಾಗ ಇಸ್ ವಾಟ್ ಐ ಹ್ಯಾವ್ ಅಬ್ಸರ್ವ್. ಓಕೆ. ಸ್ಲೋ ಮಾಡಿದಾಗ ನೀವೆಷ್ಟೇ ನೀಟಾಗಿ ಕ್ಲಚ್ ಬಿಡಿ ಏನೇ ಮಾಡಿ, ಆಲ್ ಆಫ್ ಅ ಸಡನ್ ಇಂಜಿನ್ ವಿಲ್ ಶಟ್ ಡೌನ್. ಯು ಹ್ಯಾವ್ ಟು ಸ್ಟಾರ್ಟ್ ಅಗೇನ್. ಮೂವಿಂಗಲ್ಲಿದ್ದಾಗ ಪರವಾಗಿಲ್ಲ. ವೈ ಐ ಆಮ್ ಸೋ ಕನ್ಸರ್ನ್ಡ್ ಅಬೌಟ್, ನಾನು ಸ್ಟ್ರೆಸ್ ಮಾಡ್ತಾ ಇರೋದು ಅಂತಾರೆ, ರೀಸೆಂಟಾಗಿ ನನಗೆ ಆಗಿದ್ದು. ಒಂದು ಸ್ಮಾಲ್ ಟರ್ನ್ ತೊಗೊಳ್ಬೇಕಾಗಿತ್ತು, 4th ಏನೋ ಇದ್ದೆ. ಐ ಕೇಮ್ ಟು ಸೆಕೆಂಡ್ ಗೇರ್, ಸ್ಲೋ ಸ್ಪೀಡಲ್ಲಿತ್ತು, ಅರೌಂಡ್ 20 ಏನೋ ಇತ್ತು. ಸೆಕೆಂಡ್ ಗೇರ್ ಶುಡ್ ಟೇಕ್ ಇಟ್. ನಾನು ಈ ಬೈಕ್ ಹೇಳಿದಾಗೆ ನಿಮ್ಗೆ ಫಸ್ಟ್ ಗೇರಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ಆಲ್ಮೋಸ್ಟ್ ಎವ್ರಿವೇರ್ ಯು ಕ್ಯಾನ್ ಗೋ ಇನ್ ಸೆಕೆಂಡ್ ಗೇರ್, ಅಷ್ಟು ಪವರ್ ಇದೆ ಬೈಕಲ್ಲಿ. ಸೊ ಸೆಕೆಂಡ್ ಗೇರಲ್ಲಿ ಟರ್ನ್ ಮಾಡುವಾಗ ಇಮಿಡಿಯೇಟಾಗಿ ಬೈಕ್ ಸ್ಟಾಲ್ ಆಯಿತು. ಸ್ಟ್ರೇಟ್ ರೋಡಲ್ಲಿ ಯು ಕ್ಯಾನ್ ಟೈಮ್ ಸಿಗುತ್ತೆ ನಿಮಗೆ, ಕ್ಲಚ್ ಹಿಡಿದ್ಬಿಟ್ಟು ಮತ್ತೆ ಇಂಜಿನ್ ಸ್ಟಾರ್ಟ್ ಮಾಡ್ಕೊಂಡು ಮೂವ್ ಆಗ್ಬೋದು. ಬಟ್ ಟರ್ನಿಂಗಲ್ಲಿ ಸ್ಟಾಲ್ ಆಗಿದ್ದು, ಐ ಹ್ಯಾಡ್ ಸ್ಪ್ರೇನ್ ಇನ್ ಮೈ ಬ್ಯಾಕ್. 1 ವಾರ ನಂಗೆ ಗಾಡಿ ಓಡ್ಸೋಕ್ಕಾಗಿಲ್ಲ. ಬಿಕಾಸ್ ಗಾಡಿದು ಕಂಪ್ಲೀಟ್ ವೆಯ್ಟ್ ನನ್ನ ಬಾಡಿ ಮೇಲೆ ಬಿತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಧ್ಯ ರೋಡಲ್ಲಿ ಟರ್ನಿಂಗಲ್ಲಿ ಎಸ್ಪೆಷಲಿ ನೀವು ಬಾಡಿನೂ ಬೆಂಡ್ ಆಗಿರ್ತೀರ, ಆ್ಯಂಟಿಸಿಪೇಟ್ ಮಾಡಿರ್ತೀರ ಬೈಕ್ ಮೂವ್ ಆಗುತ್ತೆ ಅಂತ. ಅಲ್ಲಿ ಇಮಿಡಿಯೇಟಾಗಿ ಡಿಸ್ಕ್ ಬ್ರೇಕ್ ಹಿಡಿದು ಕಚ್ಕೊಂಡ್ರೆ ಹೆಂಗಿರುತ್ತೋ ಹಾಗಿರುತ್ತೆ. ಸೊ ಆ ರೀತಿ ಅದೊಂದು ಸ್ಟಾಲಿಂಗ್ ಇಶ್ಯೂ. ನಾನು ಲಾಸ್ಟ್ ಟೈಮ್ ಸರ್ವಿಸ್ ಕೊಟ್ಟಾಗ ಹೇಳಿದ್ದೆ, ಅವ್ರು ಅದಕ್ಕೆ ECU ಅಪ್ಡೇಟ್ ಮಾಡ್ತೀನಿ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ಅಂತಂದರು. ಮಾಡಿದ ಮೇಲೆ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ. ಮುಂಚೆ ಯಾವುದೋ ಒಂದು ಸತಿ ತುಂಬ ಒನ್ಸ್ ಇನ್ ಅ ಬ್ಲೂ ಮೂನ್ ಆಗೋದು, ಇವಾಗ ಒನ್ಸ್ ಇನ್ ಅ ವೀಕ್ ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲಾಗತ್ತೆ ಅಂತ ಗೊತ್ತಿಲ್ಲ. ದಟ್ ಈಸ್ ಒನ್ ರಿಸ್ಕಿ ಥಿಂಗ್. ದೇ ಹ್ಯಾವ್ ಟು ಸಿಟಿ ರೈಡ್ಸಲ್ಲಿ ಯು ಹ್ಯಾವ್ ಟು ಬಿ ಕೇರ್ಫುಲ್. ಸಿಟಿನಲ್ಲಿ ಹೈವೇನಲ್ಲಿ ಪ್ರಾಬ್ಲಮ್ ಆಗಲ್ಲ. ನೀವು ಸೆಕೆಂಡ್ ಗೇರಲ್ಲಿ ಥರ್ಡ್ ಗೇರಲ್ಲಿ ಇರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೈವೇನಲ್ಲಿ ಗೇರೇ ಚೇಂಜ್ ಮಾಡಲ್ಲ, ಕ್ರೂಸ್ ಮಾಡ್ತಾ ಇರ್ತೀರಾ. ಸೊ ಸೆಕೆಂಡು ಥರ್ಡು ಅಂತ ಬಂದಾಗ ಇಮಿಡಿಯೇಟಾಗಿ ಆ ಥರ ಸ್ಟಾಲ್ ಆಗಿಬಿಟ್ರೆ, ಸ್ಟ್ರೈಟ್ ರೋಡ್ ಇದ್ದಾಗ ಓಕೆ, ಬಟ್ ಟರ್ನ್ ಮಾಡೋವಾಗ ಅಥವಾ ಕರ್ವ್ಸಲ್ಲಿ ಹಿಲ್ ಸ್ಟೇಷನಲ್ಲಿ ನೀವೆಲ್ಲೋ ಒಂದು ಗಾಡಿ ಬೆಂಡ್ ಮಾಡಿರ್ತೀರಾ ಸೆಕೆಂಡ್ ಗೇರಲ್ಲಿ, ಇಮಿಡಿಯೇಟಾಗಿ ಬೈಕ್ ಸ್ಟಾಲ್ ಆಯ್ತು ಪಕ್ಕ ಬೀಳ್ತೀರಾ. ಇಟ್ಸ್ ಶೋರ್ ಶಾರ್ಟ್ ಫಾಲ್. ಅದನ್ನು ಅವಾಯ್ಡ್ ಮಾಡೋಕ್ಕಲ್ಲ. ಅಥವಾ ನಿಮ್ಮ ಹಿಂದೆನೂ ಗಾಡಿ ಬರ್ತಾ ಇತ್ತು ಅಂದರೆ ಇವನ್ ದೇಲ್ ಬಿ ಸರ್ಪ್ರೈಸ್. ಇದ್ದಕ್ಕಿದ್ದಂಗೆ ಗಾಡಿ ಯಾವ ನಿಮ್ಮ ಪೆದ್ದಂತರ ಆಫ್ ಮಾಡ್ತಾನೆ ಅನ್ಕೊಂತಾರೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಅದೊಂದು ಐ ಹೋಪ್ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಯಾವಾಗ ಅಂತ ಗೊತ್ತಿಲ್ಲ. ಮತ್ತೆ ನೋಡೋಣ, ನೆಕ್ಸ್ಟ್ ಇನ್ನೊಂದ್ಸತಿ ಶೋರೂಮ್ಗೆ ಹೋಗ್ಬಿಟ್ಟು, ಐ ಮೀನ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಅದನ್ನು ಏನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಗುಡ್. ಆ ಪಾಯಿಂಟ್ ಹೇಳಿದ್ದು ಅದು ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಾರೆ ಸ್ಟಾಲಿಂಗ್ ಇಶ್ಯೂ ಅಂತ. ಬಟ್ ಅಷ್ಟೊಂದು ಕನ್ಸರ್ನ್ ಇಲ್ಲ. ಇದನ್ನ ಏನು ಹೈಪ್ ಮಾಡ್ತಿರಲ್ಲ ಜನ, ಇಂಜಿನ್ ಸ್ಟಾಲಿಂಗ್ ಇದೆ, ಬೈಕ್ ತೊಗೊಳೋದು ಬೇಡ, ಬೈಕ್ ತೊಗೊಳೋದು. ಒನ್ಸ್ ಇನ್ ಅ ವೀಕ್ ಒಂದು ಸ್ಮಾಲ್ ಸ್ಟಾಲಿಂಗ್ ಆಗುತ್ತೆ. ಇಟ್ಸ್ ವೆರಿ ರೇರ್ ಬಟ್ ಮ್ಯಾನೇಜಬಲ್. ಅವ್ರು ಇನ್ನೂ ಚೇಂಜ್ ಮಾಡಿದ್ರೆ ಇಟ್ ಇಸ್ ಅ ಫೀಡ್ಬ್ಯಾಕ್ ಟು ದ ಕಂಪನಿ ಅಷ್ಟೇ. ಒನ್ಸ್ ದೇ ಫಿಕ್ಸ್ ಇಟ್ ಇಸ್ ದೇ ಕ್ಯಾನ್ ಮೇಕ್ ಇಟ್ ಬೆಟರ್. ಇಷ್ಟು ಒಳ್ಳೆ ಬೈಕ್ ಕೊಟ್ಬಿಟ್ಟು ಸಣ್ಣ ಪುಟ್ಟ ಇಶ್ಯೂಗಳಿಂದ ವೈ ಟೇಕ್ ದೋಸ್ ನೆಗೆಟಿವ್ ರಿಮಾರ್ಕ್ಸ್ ಅನ್ನೋ ಥರ. ಇಷ್ಟೊಂದು ಇಶ್ಯೂಸ್ ತುಂಬ ಜನದ ಕಡೆಯಿಂದ ಬಂದಿದೆ ಅಂದರೆ ಡೆಫಿನೆಟ್ಲಿ ಅವರು ಕಮಿಂಗ್ ಅಪ್ ದೇ ವಿಲ್ ಅಪ್ಡೇಟ್ ಇಟ್. ಆಮೇಲೆ ಇನ್ನೊಂದು ಪಾಯಿಂಟ್, ಅವಿ ಲಾಟ್ ಆಫ್ ಪೀಪಲ್ ಐ ಹ್ಯಾವ್ ಹರ್ಡ್, ನಾನು ರಿವ್ಯೂ ಎಲ್ಲ ನೋಡಬೇಕಾದ್ರೆ ಟ್ರಯಂಫ್ ಸ್ಕ್ರ್ಯಾಂಬ್ಲರ್ 400X ಬ್ರೇಕಿಂಗು, ಫ್ರಂಟ್ ಬ್ರೇಕ್ ಏನೂ ಚೆನ್ನಾಗಿಲ್ಲ, ನಾರ್ಮಲ್ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಡಿಸ್ಕು ಸ್ಪೀಡ್ 400 ತುಂಬ ಚೆನ್ನಾಗಿದೆ, ಬ್ರೇಕ್ ಕಂಪ್ಲೀಟ್ ಹಾರ್ಡಾಗಿ ಪ್ರೆಸ್ ಮಾಡಬೇಕು. ನೋ, ಅದೇ ಒಂದು ಮಾಡೆಲ್ ಆ ಥರ ಕೊಟ್ಟು ಇನ್ನೊಂದು ಮಾಡೆಲ್ ಬ್ರೇಕ್ ತುಂಬ ಚೆನ್ನಾಗಿದೆ. ದೇರ್ ಇಸ್ ಅ ರೀಸನ್ ವೈ ದೇ ಹ್ಯಾವ್ ಗಿವನ್ ಇಟ್, ಬಿಕಾಸ್ ದಿಸ್ ಇಸ್ ಆಲ್ಸೋ ಮೆಂಟ್ ಫಾರ್ ಆಫ್ ರೋಡಿಂಗ್. ನಿಮ್ಗೆ ಆಫ್ ರೋಡಲ್ಲಿ ಲಾಟ್ ಆಫ್ ಪೀಪಲ್ ಸೇ ಚೇಂಜ್ ಮಾಡಿಸಿ ಫಸ್ಟ್ ಸರ್ವಿಸಲ್ಲಿ ಸ್ಪೀಡ್ 400 ಸಿಂಥರ್ಡ್ ಪ್ಯಾಡ್ ಅಂತ ಏನೋ ಬರುತ್ತೆ. ಸೊ ಅದನ್ನು ಹಾಕ್ಸ್ಬಿಡಿ ಅಂತ ಐ ವುಡ್ ಸೇ. ಸ್ಕ್ರ್ಯಾಂಬ್ಲರ್ 400X ತೊಗೊಂಡ್ರೆ ಇದನ್ನೇ ಇಟ್ಕೊಳ್ಳಿ. ಡೋಂಟ್ ಗೋ ವಿತ್ ದಟ್ ಸಿಂಥರ್ಡ್ ಪ್ಯಾಡ್, ಬಿಕಾಸ್ ಅದು ಎಷ್ಟು ಜಾಸ್ತಿ ಮಾಡುತ್ತೆ ಅಂದರೆ ಸ್ಲೈಟ್ ಡಿಸ್ಕ್ ಹಿಡಿದ್ರೂ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಆಫ್ ರೋಡಿಂಗಲ್ಲಿ ನಿಮ್ಗೆ ಅಷ್ಟೊಂದು ಡಿಸ್ಕ್ ಹಿಡಿತು ಅಂತಂದರೆ ಚಾನ್ಸ್ ಇಲ್ಲ ಆಫ್ ರೋಡಿಂಗ್ ಮಾಡೋಕ್ಕೆ, ಬಿದ್ದು ಬರ್ತೀರಾ. ಸೊ ಇದು ಡಿಸೈನ್ ಮಾಡಿರೋದ್ರಲ್ಲಿ ಸ್ವಿಚಬಲ್ ABS ಅದು ಕೂಡ ಅವರು ಸೆಟ್ಟಿಂಗ್ಸ್ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ರೇರ್ಗೆ. ಅದು ಓಕೆ. ನಾನು ಹೇಳ್ತಾ ಇರೋದು ಫ್ರಂಟ್ ಡಿಸ್ಕ್ಗೆ ಸ್ಪೀಡ್ 400 ಅಲ್ಲಿ ನಿಮಗೆ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರು ಇಮಿಡಿಯೇಟಾಗಿ ಬೈಕ್ ನಿಲ್ಲತ್ತೆ. ವೆರಾಸ್ ದಿಸ್ ಮೈಟ್ ಟೇಕ್ ಟೈಮ್ ಅಂತ ಹೇಳ್ತಾರೆ. ನಥಿಂಗ್, ಯು ಜಸ್ಟ್ ನೀಡ್ ಟು ಫುಲ್ ಹಾರ್ಡ್ ಆ್ಯಂಡ್ ಬೈಕ್ ಓಡಿಸಿ ಒಂದು ವಾರಕ್ಕೆ ಯು ವಿಲ್ ಗೆಟ್ ಯೂಸ್ ಟು ಇಟ್ ಆ್ಯಂಡ್ ಯು ವಿಲ್ ಫೀಲ್ ಸಕ್ಕದಾಗಿದೆ ಬ್ರೇಕ್ ಅಂತ. ಬ್ರೇಕಿಂಗ್ ನೋ ಕಂಪ್ಲೇಂಟ್ಸ್. ನಾನು ಆನ್ಲೈನ್ ಎಷ್ಟೊಂದು ಜನ ಹೇಳಿರೋ ಕ್ವೆಶ್ಚನ್ ನಾನು ನೋಡಿದ್ದೆ, ಯಾಕೆಂದರೆ ನಾನು ರಿವ್ಯೂಸ್ ಅದು ಇದೆಲ್ಲ ತುಂಬ ರಿಸರ್ಚ್ ಮಾಡಿ ತೊಗೊಳ್ತಿದ್ದೆಲ್ಲ ನನಗೂ ಇತ್ತು. ಏನಪ್ಪ ಬ್ರೇಕಿಂಗ್ ಇಲ್ಲ ಅಂತಾರೆ, ಫ್ರಂಟ್ ಬ್ರೇಕಿಂಗ್ ಇಲ್ಲ ಅಂತಾರೆ, ಹೆಂಗೆ ಏನು ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಬ್ರೇಕಿಂಗ್ ಇಸ್ ವೆರಿ ಗುಡ್. ಅದನ್ನು ಚೇಂಜ್ ಮಾಡ್ಸೋಕ್ಕೆ ಹೋಗಬೇಡಿ ಅಷ್ಟೇ. ನೋಟ್ ದಿಸ್ ಪಾಯಿಂಟ್. ಆಫ್ ರೋಡಿಂಗ್ ಹೋದರೆ ಬ್ರೇಕ್ಸ್ ಕರೆಕ್ಟಾಗಿ ಕೊಟ್ಟಿರೋ ಕಂಪನಿ. ಮೇಂಟೈನ್ ದಿಸ್. ಗುಡ್. ಸೊ ಥ್ಯಾಂಕ್ಸ್ ವಿನಯ್, ಇದಿಷ್ಟು ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಿದ್ದಕ್ಕೆ, ಮತ್ತು ಕಾನ್ಸಿಂದ ಹೌ ಟು ಓವರ್ಕಮ್ ಅನ್ನೋದು ಕೂಡ ಕವರ್ ಮಾಡಿದ್ದಾಯಿತು. ಆದಷ್ಟು ಒಳ್ಳೆಯದು. ಅದಕ್ಕೆ ನೋಡಿ, ಓನರ್ಶಿಪ್ ರಿವ್ಯೂ ಅಂತಂದರೆ ಯೂಸರ್ ಹೇಳಿದಾಗ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಮಾಡಬೇಕು, ನೆಕ್ಸ್ಟ್ ತೊಗೊಂಡ್ರೆ ಏನೇನು ಇರುತ್ತೆ ಡಿಸ್ಅಡ್ವಾಂಟೇಜಸ್ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ನಾವಿನ್ನು ಆಕ್ಸೆಸರೀಸ್ ಬಗ್ಗೆ ಹೋಗೋಣ. ಸೊ ವಿನಯ್, ಆಕ್ಸೆಸರೀಸ್ ಅಂತಂದರೆ ನೀನು ಗಾಡಿ ತೊಗೊಂಡಾದ್ಮೇಲೆ ಏನೇನು ರಿಮೂವ್ ಮಾಡಿಸಿದೆ ಅಥವಾ ಏನೇನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಸಿದೆ ಆಫ್ಟರ್ ಮಾರ್ಕೆಟ್? ಅದು ಆಫ್ಟರ್ ಮಾರ್ಕೆಟ್ ಆರ್ ಶೋರೂಮಲ್ಲೇ ಮಾಡಿಸಿದ್ದ?
ಸೊ ನಾನು ತೊಗೊಂಡಾಗ ಟ್ರಯಾಂಪ್ ಅವ್ರದ್ದೊಂದು ಆಫರ್ ನಡೀತಿತ್ತು. ಸೊ ಬೈಕ್ ತೊಗೊಂಡ್ರೆ ಅದ್ರ ಜೊತೆಗೆ 12,000 ವರ್ತ್ ಆಫ್ ಆಕ್ಸೆಸರೀಸ್ ಕೊಡ್ತಾರೆ ಅಂತ. ಓಕೆ. ದೋಸ್ ಆಕ್ಸೆಸರೀಸಲ್ಲಿ ಒನ್ ಇಸ್ ಇದು ಫ್ರಂಟ್ ವಿಂಡ್ಶೀಲ್ಡ್. ಇದು ಬರೀ ಲುಕ್ಗೆ ಅಂತ ಅನ್ಬೋದು, ಹೈವೇನಲ್ಲಿ ನಿಮಗೇನು ಇದು ಮಾಡೋದಿಲ್ಲ. ಆಮೇಲೆ ಮಡ್ ಗಾರ್ಡ್, ನಾರ್ಮಲ್ ಮಡ್ ಗಾರ್ಡ್ ಬರುತ್ತೆ. ನಾನು ಬರೀ ಇದು ಕಂಪನಿ ಬಗ್ಗೆ ಹೇಳ್ತಾ ಇರೋದು, ಆಫ್ಟರ್ ಮಾರ್ಕೆಟ್ ಯಾವುದು ಹೇಳ್ತಲ್ಲ. ಸೊ ಮಡ್ ಗಾರ್ಡ್ ನಾರ್ಮಲ್ ಇಲ್ಲಿ ತನಕ ನಿಮ್ಮ ಸ್ಪೀಡಲ್ಲೆಲ್ಲ ಹೆಂಗೆ ಸಿಗುತ್ತೋ ಅದೇ ಥರ ಬರುತ್ತೆ, ಬಟ್ ಹೈ ರೇಸ್ ಮಡ್ ಗಾರ್ಡ್ ಬರುತ್ತೆ. ಇದು ಅಗೇನ್ ಕಾಸ್ಮೆಟಿಕ್ ಲುಕ್ಗೋಸ್ಕರ, ಜಾಸ್ತಿ ಏನು ಪರ್ಪಸ್ ಅಂತ ಏನು ಇದಾಗಲ್ಲ. ಲೋವರ್ ಇಂಜಿನ್ ಗಾರ್ಡ್ ಬರುತ್ತೆ ಆಕ್ಸೆಸರೀಸಲ್ಲಿ. ಇವಾಗ ನಾನು ತೆಗ್ಸಿದ್ದೀನಿ ಅದು ಏನಕ್ಕೆ ಅಂತಂದರೆ ಅವ್ರದ್ದು ನಾರ್ಮಲ್ ಒಂದು ಇದು ಕೊಡ್ತಾರೆ ಕ್ರ್ಯಾಶ್ ಗಾರ್ಡು, ತುಂಬ ಚಿಕ್ಕದು, ಎಷ್ಟು ಬಟರ್ಫ್ಲೈ ಕ್ರ್ಯಾಶ್ ಗಾರ್ಡ್ ಕೊಡ್ತಾರೆ. ಅದು ಏನಕ್ಕೂ ಪರ್ಪಸ್ ಸಾಲ್ವ್ ಆಗಲ್ಲ. ಅದು ಐ ಡೆಂಟ್ ಫೀಲ್ ಕಾನ್ಫಿಡೆಂಟ್. ಕ್ವಾಲಿಟಿ ಚೆನ್ನಾಗಿದೆ ಕ್ರ್ಯಾಶ್ ಗಾರ್ಡ್ದು, ಬಟ್ ತುಂಬ ಚಿಕ್ಕದು. ಅದು ಇಂಜಿನ್ ಪ್ರೊಟೆಕ್ಟ್, ಐ ಮೀನ್ ಟ್ಯಾಂಕ್ ಪ್ರೊಟೆಕ್ಟ್ ಮಾಡುತ್ತೋ, ನನ್ನ ಕಾಲು ಪ್ರೊಟೆಕ್ಟ್ ಮಾಡುತ್ತೋ ಏನೂ ಗೊತ್ತಾಗಲಿಲ್ಲ ನನಗೆ. ಸೊ ಅದನ್ನು ತೆಗೆಸಿದಾಗ ಇದು ಹಾಕಿಸ್ದೆ ನಾನು, ಬೇರೆ ಕ್ರ್ಯಾಶ್ ಗಾರ್ಡ್ ಮೋಟರ್ ಹಾಕಿಸ್ದೆ. ಇದನ್ನು ಫಿಟ್ ಮಾಡೋದಕ್ಕೋಸ್ಕರ ಅದು ಲೋವರ್ ಇಂಜಿನ್ ಗಾರ್ಡ್ ತೆಗಿಬೇಕಾಗಿರೋ ಪರಿಸ್ಥಿತಿ ಬಂತು. ಅಥವಾ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಲೋವರ್ ಇಂಜಿನ್ ಗಾರ್ಡ್ ಇದು ಏನು ಕಾಸ್ಟ್ ಬಿತ್ತು ನಿಮಗೆ? ಇದು ದಿಸ್ ಕಾಸ್ಟ್ ಮೀ 4,500. 4,500 ಕ್ರ್ಯಾಶ್ ಗಾರ್ಡ್. ಹಾಂ, ಕ್ರ್ಯಾಶ್ ಗಾರ್ಡು. ಸೊ ಇದಾಯಿತು. ಆಮೇಲೆ ಆಕ್ಸೆಸರೀಸ್ ಜೊತೆಗೆ ಹಿಂದೆ ಟಾಪ್ ಮೌಂಟ್ ರ್ಯಾಕ್ ಒಂದು ಕೊಡ್ತಾರೆ. ಟ್ರಯಾಂಪ್ ಅವ್ರು ಕೊಡೋದು ಒಂದು ಸ್ವಲ್ಪ ಚಿಕ್ಕದು ಕೊಟ್ಟಿರ್ತಾರೆ. ಅಂದರೆ ಚಿಕ್ಕದು ಅಂದರೆ ನಾಟ್ ಇಟ್ ಇಸ್ ಯೂಸ್ಲೆಸ್ ಅನ್ನೋ ಥರ ಅಲ್ಲ. ನನಗೆ ಬೇಕಾಗಿದ್ದ ಟಾಪ್ ಬಾಕ್ಸು ದೊಡ್ಡದಿತ್ತು. ನಾನು 55 ಲೀಟರ್ಸ್ ಹಾಕಿಸ್ದೆ. ಅದು ಫಿಟ್ ಮಾಡೋಕ್ಕಾಗಲಿಲ್ಲ. ಅಗೇನ್ ಫಿಟ್ಟಿಂಗ್ ಪ್ರಾಬ್ಲಮ್ಗೋಸ್ಕರ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಬೇರೆ ಆಫ್ಟರ್ ಮಾರ್ಕೆಟ್ದು ಇದು ಹಾಕಿಸ್ದೆ. ಓಕೆ. ರ್ಯಾಕ್ ಟಾಪ್ ಮೌಂಟ್ಗೆ ಎಲ್ಲಿ ಹಾಕ್ಸಿದ್ದು? ಇದು ಏನು ಕಾಸ್ಟ್ ಬಿತ್ತು ನಿಮಗೆ ಇದು? ಸೊ ಇದು ಆಲ್ಫಾ ಮ್ಯಾಡೋಗರ್ದು ಆಲ್ಫಾ ಸೀರೀಸು. ಇದು ಅರೌಂಡ್ 10,000 ಆಯಿತು. ಓಕೆ. ಆಕ್ಸಿಲರಿ ಲೈಟ್ಸು, ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಇದಕ್ಕೆ ಫಿಟ್ ಮಾಡೋದಕ್ಕೆ ಈ ಕ್ಲ್ಯಾಂಪೆಲ್ಲ ಹಾಕಿದಾರಲ್ಲ, ಇದೆಲ್ಲ ಎಕ್ಸ್ಟ್ರಾ ಆಗಿ ಐ ಥಿಂಕ್ ಟೋಟಲ್ ಅರೌಂಡ್ 14,500 15,000 ಏನೋ ಆಯಿತು ನನಗಿದು ಇದ್ರದ್ದು ಎಕ್ಸ್ಪೆನ್ಸಸ್. ಸೊ ಹಾಗಿದ್ರೆ ಆಲ್ಮೋಸ್ಟ್ ಸಮ್ವೇರ್ ಅರೌಂಡ್ 30,000 ನೀವು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಇದಕ್ಕೆ ಸ್ಪೆಂಡ್ ಮಾಡಿರೋದು ಅಂತ ಹೇಳ್ಬೋದು. ಲೈಟ್ ಮತ್ತೆ ಕ್ರ್ಯಾಶ್ ಗಾರ್ಡ್. ಕ್ರ್ಯಾಶ್ ಗಾರ್ಡ್ 4,000 ಅಲ್ಲ ಹೇಳಿದ್ದು? 4,000. ಓಕೆ. ಸಮ್ವೇರ್ ಅರೌಂಡ್ ಹಂಗಾರೆ 20,000 ಅಂತ ಹೇಳ್ಬೋದು. 20,000 ಅನ್ಬೋದು. ಅದು ರ್ಯಾಕ್ ಇದು ಎಲ್ಲ ಸೇರಿದ್ರೆ, ಆಕ್ಸೆಸರೀಸ್ ಅಂತ ಸೇರಿದ್ರೆ 20,000 ಅಂತ ಹೇಳ್ಬೋದು. ಅಷ್ಟರೊಳಗೆ ಆಗುತ್ತೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ ನನಗೆ. ಸೊ ಚೇಂಜ್ ಮಾಡಿಸ್ಬೇಕಾಗಿರೋದು ಹೆಡ್ಲೈಟ್ ಒಂದು ಚೇಂಜ್ ಮಾಡಿಸಿ, ಆಮೇಲೆ ಕ್ರ್ಯಾಶ್ ಗಾರ್ಡ್ ಒಂದು ಬೆಟರ್ ಹಾಕ್ಸ್ಕೊಂಡ್ರೆ ಬೈಕ್ ಇಸ್ ಗುಡ್. ಓಕೆ. ಇನ್ನೇನು ಚೇಂಜ್ ಮಾಡಿಸೋ ಅವಶ್ಯಕತೆ ಇಲ್ಲ. ಇದು 3 ಆಕ್ಸೆಸರೀಸ್ ಮಾತ್ರ ಚೇಂಜ್ ಮಾಡಿಸಿದ್ದು, ಬಿಟ್ಟು ಬೇರೆ ಏನು ಮಾಡ್ಸೋಕೆ ಹೋಗಿಲ್ಲ. PPF ಆ ಥರದ್ದು ಏನೋ ಮಾಡಿಸಿದ್ಯಾ? ಆ ಥರದ್ದೆಲ್ಲ ಏನು ಮಾಡಿಸಿಲ್ಲ ಅಲ್ಲ? ಇಲ್ಲ, ಇನ್ನೂ ಮಾಡಿಸಿಲ್ಲ. ಮಾಡಿಸಿದ್ರೆ ಬೆಟರ್ ಅನ್ಸತ್ತೆ. ಸ್ಕ್ರ್ಯಾಚ್ ಎಲ್ಲ ನೋಡಿ, ಸಣ್ಣ ಪುಟ್ಟದೇನೋ ಒಂದು ಇರುತ್ತಲ್ಲ, ಮಾಡಿಸಿದ್ರೆ ಬೆಟರು. ಶೋರೂಮಲ್ಲೂ ಮಾಡಿಸ್ಬೋದು ನೀವು. ಸೊ ಮಾಡಿಕೊಡ್ತಾರೆ ಅವರೇ. ಸೀಟ್, ವಾಟ್ ಅಬೌಟ್ ಸೀಟ್ ಏನಾದರೂ ಲೆದರ್ ಕಂಪ್ನಿನೇ ಕೊಟ್ಟಿದೆ ಅಥವಾ ನೀವು ಚೇಂಜ್ ಮಾಡಿ? ಸೀಟ್ ಇದು ಸ್ಟಾಕ್ ಸೀಟ್. ಸೀಟ್ ಏನು ಚೇಂಜ್ ಮಾಡ್ಸೋಕ್ಕೆ ಹೋಗೋದು ಬೇಡ. ಇವಾಗೇನು ವೆರಿ ಗುಡ್ ಸೀಟ್, ತುಂಬ ಪ್ರೀಮಿಯಂ ಕ್ವಾಲಿಟಿ ಸೀಟ್ಸ್ ಇದೆ ನೋಡಿ. ಎಷ್ಟು ಪ್ಲಸ್ ಇದೆ, ಆರಾಮ್ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಸೀಟ್ ಏನು ಚೇಂಜ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ಇದರಲ್ಲಿ. ಓಕೆ, ಇಟ್ಸ್ ವೆರಿ ಗುಡ್. ಇದು ಕ್ವಶನ್ ಕೇಳ್ತಾರೆ ಬೈಕಲ್ಲಿ ಯೂಸ್ ಪಿಲಿಯನ್ ರೈಡರ್ದು. ಸೊ ಇಬ್ರು ಒಂದ್ಸತಿ ಕುತ್ಕೊಂಡು ತೋರಿಸ್ಬಿಡ್ತೀವಿ. ಹೈಟ್ ಇಸ್ ಒನ್ ಕ್ವಶನ್. ಎಸ್, ಮೇಜರ್ ಕ್ವಶನ್ ಆಗುತ್ತಾ ಇಲ್ವಾ ಅಂತ ಅದು ನೀವು ಆಲ್ರೆಡಿ ಕವರ್ ಮಾಡಿದ್ದೀರಾ ನಿಮ್ಮ ವಿಡಿಯೋನಲ್ಲಿ ನೋಡಿ. ನಾನು ಅಭಿಗಿಂತ ಒಂದು ಸ್ವಲ್ಪ ಕುಳ್ಳಕ್ಕಿದ್ದೀನಿ, ಆದರೂ ಫುಲ್ ಕಾಲು ನೀಟಾಗಿ ರೀಚ್ ಆಗುತ್ತೆ. ಇಟ್ಸ್ ನಾಟ್ ಅ ಪ್ರಾಬ್ಲಮ್. 5'11" ಇದ್ದೀನಿ ನಾನು, ಇವನು 6 ಇದ್ದಾನೆ ಅನ್ಸುತ್ತೆ. ಕಂಫರ್ಟ್ ಇಷ್ಟು ಆರಾಮಾಗಿ ಜಾಗ ಅಂತೂ ಇದೆ ಆಲ್ಮೋಸ್ಟ್. ನನಗೂ ಇಷ್ಟು ಕುತ್ಕೋ ಫುಲ್ ಇಷ್ಟೇ ಕೂರೋದು. ದಿಸ್ ಇಸ್ ಮೈ ರೈಡಿಂಗ್ ಪೊಸಿಷನ್. ನನಗೆ ಅಂತ ಏನು ಡಿಸ್ಕಂಫರ್ಟ್ ಆ ಥರದ್ದೇನಿಲ್ಲ. ಮೇ ಬಿ ಇಲ್ಲಿ ಬಾಕ್ಸ್ ಏನಾದ್ರು ಬಂತು ಅಂದಾಗ, ತುಂಬ ಲಾಂಗ್ ರೈಡ್ ಹೋಗ್ತೀವಿ ಅಂತಂದಾಗ ಅವಾಗ ಸ್ವಲ್ಪ ಡಿಸ್ಕಂಫರ್ಟ್ ಆಗಬಹುದು ಏನೋ. ಅದು ಬಿಟ್ಟರೆ ಕಂಜೆಸ್ಟೆಡ್ ಆಗ್ಬೋದು ಅಷ್ಟೇ. ಟ್ರೈ ಮಾಡಿಲ್ಲ ಬಾಕ್ಸ್ ಪಿಲಿಯನ್ ಹಾಕೊಂಡು ಟ್ರೈ ಮಾಡಿ. ಯೂಶಲಿ ಬಾಕ್ಸ್ ಹಾಕಿ ನನಗೆ ಗೊತ್ತಿರೋಂಗೆ ಯಾರು ಡಬಲ್ ಹೋಗೋದಿಲ್ಲ, ಸೋಲೋ ರೈಡೇ ಹೋಗ್ತಾರೆ. ಹೋದ್ರೂ ಐ ಥಿಂಕ್ ಇಟ್ ಇಸ್ ಸಫಿಷಿಯಂಟ್ ಫಾರ್ ಅ ನಾರ್ಮಲ್ ಗೈ. ಅನ್ಲೆಸ್ ಯು ಆರ್ ಬಿಗ್ ಮ್ಯಾನ್, ಐ ಥಿಂಕ್ ಇಟ್ ಶುಡ್ ವರ್ಕ್. ಏನು ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬಂದಿದ್ದಕ್ಕೆ. ಅದು ಸಂಡೇ ಫ್ರೀ ಮಾಡಿಕೊಂಡು, ಏನೋ ಸಂಡೇ ಕೂಡ ಕೆಲಸ ಇದ್ದಿದ್ದರಿಂದ ಆದರೂ ಫ್ರೀ ಮಾಡ್ಕೊಂಡು ಬೆಳಗ್ಗೆನೇ ಬಂದು ಎಲ್ಲ ಇದಿಷ್ಟು ಎಕ್ಸ್ಪ್ಲೇನ್ ಮಾಡಿ ವ್ಯೂವರ್ಸ್ಗೂ ಕೂಡ ತಿಳಿಸ್ಕೊಟ್ಟಿದ್ದಕ್ಕೆ. ಹೋಪ್ಫುಲಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂದ್ಕೋತೀನಿ. ನೆಕ್ಸ್ಟ್ ನೀವೇನೋ ಪ್ಲ್ಯಾನ್ ಮಾಡ್ತಿದ್ರೆ ಬೈಕ್ ತೊಗೊಳೋದಕ್ಕೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಹೆಲ್ಪ್ ಆಗಿರುತ್ತೆ. ತೊಗೋತಿದ್ರೆ ಮಜಾ ಮಾಡಿ, ಓಡಿಸಿ, ಹುಷಾರಾಗಿ, ರೆಸ್ಪಾನ್ಸಿಬಲಾಗಿ ರೈಡ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.